ಜಗತ್ತು ಒಂದು ರೀತಿಯಲ್ಲಿ ಭಯ ಪಡುವಂತ ಸನ್ನಿವೇಶ ಇತ್ತು. ಆತ ಬೇರೆ ಯಾರು ಅಲ್ಲ, ರವಿ ಪೂಜಾರಿ. ರವಿ ಪೂಜಾರಿ ಅಂತ ಹೇಳಿದ್ರೆ ಸ್ಥಿತಿವಂತರು, ಹಣವಂತರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಆತ ಬಹಳಷ್ಟು ಮಂದಿಗೆ ಬೆದರಿಕೆ ಹಾಕಿದ್ದ, ಕೊಲೆ ಮಾಡ್ತೇನೆ ಅನ್ನೋ ಬೆದರಿಕೆ ಹಾಕಿದ್ದ. ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದುಕೊಂಡು ರಾಜ್ಯವನ್ನ, ದೇಶವನ್ನ, ಹಾಗೆ ವಿದೇಶವನ್ನು ಕೂಡ ಆತನ ಒಂದಿಷ್ಟು ಸಹಚರರು ನೋಡ್ತಾ ಇದ್ರು, ಸಹಚರರು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆತನ ಪ್ರಭಾವ ಎಂಥದ್ದು ಅನ್ನೋದು. ಸದ್ಯ ಆತನನ್ನ, ರವಿ ಪೂಜಾರಿಯನ್ನ ಆಫ್ರಿಕಾದ ಸೆನೆಗಲ್ನಲ್ಲಿ ಬಂಧಿಸಿದ್ದಾರೆ. ಈ ಬಂಧನ ಎಲ್ಲೋ ಒಂದ್ ಕಡೆಯಲ್ಲಿ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಭೂಗತಪಾತಕ್ಕೆ ರವಿ ಪೂಜಾರಿ ಬಂಧನ ಹೇಗಾಯ್ತು? ಸೆನೆಗಲ್ ಪೊಲೀಸರ ಬಲೆಗೆ ಭೂಗತಪಾತಕ್ಕೆ ಬಿದ್ದಿದ್ದಾದ್ರೂ ಹೇಗೆ? ಚಳ್ಳೆಹಣ್ಣು ತಿನ್ನಿಸ್ತಿದ್ದ ಡಾನ್ ಲಾಕ್ ಆಗಿದ್ದು ಹೇಗೆ? ನ್ಯೂಸ್ ಎಕ್ಸ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೀಗ ಲಭ್ಯ ಆಗಿದೆ. ಭೂಗತಪಾತಕ್ಕೆ ರವಿ ಪೂಜಾರಿಯ ಬಂಧನ ಆಗಿದ್ದಾದ್ರೂ ಹೇಗೆ? ಸೆನೆಗಲ್ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅನ್ನೋದು ಇದೀಗ ನ್ಯೂಸ್ ಎಕ್ಸ್ ಕನ್ನಡಕ್ಕೆ ಲಭ್ಯ ಆಗಿರುವಂತ ಮಾಹಿತಿ. ಆತ ಬಹಳಷ್ಟು ವರ್ಷಗಳಿಂದ ಆತನನ್ನ ಪೊಲೀಸರು ಹುಡುಕ್ತಾ ಇದ್ರು, ಆದ್ರೆ ಸಿಕ್ಕಿರ್ಲಿಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ತಗ್ಲಾಕೊಂಡ ರವಿ ಪೂಜಾರಿ. ಆಂಟೋನಿ ಫರ್ನಾಂಡಿಸ್ ಹೆಸರಿನಲ್ಲಿ ಪಾಸ್ಪೋರ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಂತೆ ರವಿ ಪೂಜಾರಿ. ಆಫ್ರಿಕಾದ ಸೆನೆಗಲ್ ಏರ್ಪೋರ್ಟ್ಗೆ ಬಂದಾಗ ಆತನನ್ನ ಬಂಧನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಗುಪ್ತಚರ ಬಹಳಷ್ಟು ಇಲ್ಲಿ ಪ್ರಯತ್ನವನ್ನ ಪಟ್ಟಿದೆ ಅನ್ನೋದು. ಪ್ರತಿಷ್ಠಿತ ಹೋಟೆಲ್ನ ಸಲೂನ್ನಲ್ಲಿ ಪಾತಕ್ಕೆ ಲಾಕ್ ಆಗಿದ್ದಾನೆ. ಆತನನ್ನ ಬಂಧಿಸಿದ್ದೇ ಒಂದು ರೀತಿಯ ರೋಚಕ, ರೋಮಾಂಚಕ. ಅದು ರವಿ ಪೂಜಾರಿಯನ್ನ ಭಾರತಕ್ಕೆ ಕರೆತರುವ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತಕ್ಕೆ ಕರೆತರುವ ಮಾಹಿತಿಯನ್ನ ನೀಡದ ಗುಪ್ತಚರ ಅಧಿಕಾರಿಗಳು ಯಾವಾಗ ಏನು ಅನ್ನೋದ್ರ ಕುರಿತಾಗಿ 15 ವರ್ಷಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ರವಿ ಪೂಜಾರಿ ಹತ್ಯೆಗೆ ಸ್ಕೆಚ್ ಹಾಕಿದ್ದ ದಾವೂದ್ ಕಣ್ಣಿತ್ತು ರವಿ ಪೂಜಾರಿ ಮೇಲೆ. ಮಾಹಿತಿ ಸೋರಿಕೆಯಿಂದ ಹತ್ಯೆಗೆ ಸ್ಕೆಚ್ ಹಾಕಿದ್ದಂತೆ ದಾವೂದ್ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಸೋರಿಕೆ. ಆ ಕಾರಣಕ್ಕಾಗಿ ರವಿ ಪೂಜಾರಿಯನ್ನ ಕೊಲ್ಲೋದಕ್ಕೆ ಸ್ಕೆಚ್ ಹಾಕಿದ್ದಂತೆ ದಾವೂದ್. ಇನ್ನು ರವಿ ಪೂಜಾರಿ ಬಂಧನ ಆಗಿರುವಂತಹ ಕಾರಣದಿಂದ ಆತನನ್ನ ಭಾರತಕ್ಕೆ ಕರೆ ತರುವ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸದ್ಯಕ್ಕೆ ರವಿ ಪೂಜಾರಿ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಕೊಂಡು ಆತ ಹೆಸರನ್ನ ಚೇಂಜ್ ಮಾಡಿಕೊಂಡು ಸದ್ಯಕ್ಕೆ ಹೇಗಿದ್ದಾನೆ ಅನ್ನೋದನ್ನ ನೋಡ್ತಾ ಹೋದ್ರೆ ನಾವು ದೃಶ್ಯದಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೋಡ್ತಿರೋ ಹಾಗೆ ರವಿ ಪೂಜಾರಿ ಸದ್ಯಕ್ಕೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಕೊಂಡು ಹೇಗಿದ್ದಾನೆ ಅನ್ನುವ ಆ ಒಂದು ಫೋಟೋವನ್ನ ಕೂಡ ನೋಡ್ತಾ ಇದ್ದೀವಿ. ಸದ್ಯ ಆತನನ್ನ ಬಂಧಿಸಿದ್ದಾರೆ. ಬಹಳಷ್ಟು ಮುಖ್ಯವಾಗಿ ಆತನನ್ನ ಭಾರತಕ್ಕೆ ಯಾವಾಗ ಹಸ್ತಾಂತರ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿನಾರಾಯಣ್. ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಬಹಳ ಮುಖ್ಯವಾಗಿ ಇಲ್ಲಿ ರವಿ ಪೂಜಾರಿಯನ್ನ ಬಂಧಿಸಿದ ನಂತರ ಒಂದಿಷ್ಟು ಮಂದಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಆತ ಬಹಳಷ್ಟು ಮಂದಿಗೆ ಬೆದರಿಕೆ ಹಾಕಿದ್ದ, ಕೊಲೆ, ಬಹಳಷ್ಟು ಆತನ ಮೇಲೆ ಪ್ರಕರಣ ಕೂಡ ಇತ್ತು. ಸದ್ಯಕ್ಕೆ ಆತನನ್ನ ಬಂಧಿಸಿದ್ದೇ ಒಂದು ರೀತಿಯ ರೋಚಕ. ಹೇಗಾಯ್ತು ಈ ಬಂಧನ ಪ್ರಕ್ರಿಯೆ ರವಿ? ರಂಜಿತ್, ಈ ಒಂದು ಭೂಗತಪಾತಕ್ಕೆ ರವಿ ಪೂಜಾರಿಯನ್ನ ಬಂಧನ ಮಾಡಲಿಕ್ಕೆ ಕಳೆದ 2 ವರ್ಷಗಳಿಂದ ಕೂಡ ಭಾರತೀಯ ಮತ್ತು ಕರ್ನಾಟಕದ ಪೊಲೀಸರು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಕೂಡ ಈತ ಎಲ್ಲಿದ್ದಾನೆ ಮತ್ತು ಎಲ್ಲಿ ಅಡಗಿದ್ದಾನೆ ಅನ್ನುವಂತಹ ಸಣ್ಣ ಮಾಹಿತಿ ಕೂಡ ನಮ್ಮ ಪೊಲೀಸರಿಗೆ ಲಭ್ಯವಾಗಿರ್ಲಿಲ್ಲ. ಆದ್ರೆ ಕಳೆದ 2 ದಿನಗಳ ಹಿಂದೆ ಈ ಒಂದು ಸೆನೆಗಲ್ನಲ್ಲಿ ಈ ಒಂದು ರವಿ ಪೂಜಾರಿ ಬಂಧನವಾಗಿದೆ ಅನ್ನುವಂತಹ ಸ್ಫೋಟಕ ಸುದ್ದಿ ದೇಶದ ಎಲ್ಲೆಡೆ ವ್ಯಾಪಕವಾಗಿ ಹರಡಿತ್ತು. ಜೊತೆಗೆ ಈ ಒಂದು ಸೆನೆಗಲ್ನಲ್ಲಿ ಈತ ಬಂಧನ ಮಾಡಿದ್ದಾದ್ರೂ ಒಂದು ರೋಚಕ ಕಥೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈತನ ಬಂಧನಕ್ಕೆ ಒಂದು ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೂಡ ಕಳೆದ 15 ವರ್ಷಗಳಿಂದ ಕೂಡ ಪೊಲೀಸರು ಜಾರಿ ಮಾಡಿದ್ರು. ಯಾಕೆಂದ್ರೆ ಆತನ ವಿರುದ್ಧ ಬೆಂಗಳೂರು ಸೇರಿದಂತೆ ಮಹಾರಾಷ್ಟ್ರ ಮತ್ತು ಒಟ್ಟು 5 ರಾಜ್ಯಗಳಲ್ಲಿ ಈತನ ವಿರುದ್ಧ ಕೊಲೆ ಮತ್ತು ಬೆದರಿಕೆ ಪ್ರಕರಣಗಳು ದಾಖಲಾಗಿತ್ತು. ಹಾಗಾಗಿ ಈತನ ವಿರುದ್ಧ ಇದನ್ನ ಬಂಧನ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಯಾವ ದೇಶದಲ್ಲಿ ಅಡಗಿದ್ದಾನೆ ಅನ್ನುವಂತಹ ಸಣ್ಣ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿರ್ಲಿಲ್ಲ. ಆದ್ರೆ ಈತ ಒಂದು ದಾವೂದ್ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿನ ಅರ್ಥಂತ ದಾವೂದ್ ಈತನ ಕೊಲ್ಲೋದಕ್ಕೆ ಒಂದು ಯತ್ನವನ್ನ ಕೂಡ ನಡೆಸಿದ್ದ. ಈ ನೆಲೆ ಈತ ಕಳೆದ 2 ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ಕೂಡ ನೆಲೆಸಿದ್ದ. ಆನಂತರ ತನ್ನ ಹೆಸರನ್ನ ಕೂಡ ಬದಲಾಯಿಸಿಕೊಂಡಂತ ಇವನು ಆಂಟೋನಿ ಫರ್ನಾಂಡಿಸ್ ಅನ್ನೋ ಹೆಸರಿನಲ್ಲಿ ಪಾಸ್ಪೋರ್ಟ್ ಅನ್ನ ಕೂಡ ಹೊಂದಿದ್ದ. ಹಾಗಾಗಿ ಈತನನ್ನ ಬಂಧನಕ್ಕೆ ಸಾಕಷ್ಟು ಬಲೆ ಬೀಸಿದ್ರು ಕೂಡ ಈತನ ಮಾಹಿತಿ ಲಭ್ಯವಾಗಿರ್ಲಿಲ್ಲ. ಆದ್ರೆ ಸೆನೆಗಲ್ ಪೊಲೀಸರು ಈತನನ್ನ ಕಳೆದ ಜನವರಿ 19ರಂದು ಈತನನ್ನ ಒಂದು ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಬಲೆಗೆ ಹಿಡಿದ್ರು ಅನ್ನುವಂತ ಮಾಹಿತಿ ಒಂದು ಲಭ್ಯವಾದ್ರೆ ಈತ ಸೆನೆಗಲ್ನ ಒಂದು ಸಲೂನ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಈತನ ಮಾಹಿತಿಯನ್ನ ಪಡೆದು ದಾಳಿಯನ್ನ ಮಾಡಿ ಅಲ್ಲಿ ಪೊಲೀಸ್ ವಶಕ್ಕೆ ಪಡೆದಿದ್ದು ಅನ್ನುವಂತಹ ಮಾಹಿತಿ ಮತ್ತೊಂದು ಕಡೆ ಲಭ್ಯವಾಗ್ತಾ ಇದೆ.
ಹಾಗಾಗಿ ಈ ಒಂದು ಈಗಾಗಲೇ ಸೆನೆಗಲ್ ಪೊಲೀಸರ ಒಂದು ವಶದಲ್ಲಿರುವಂತಹ ಈ ಒಂದು ರವಿ ಪೂಜಾರಿಯನ್ನ ಭಾರತಕ್ಕೆ ಕರೆತರಲಿಕ್ಕೆ ಎಲ್ಲಾ ರೀತಿಯ ಒಂದು ಹಸ್ತಾಂತರ ಪ್ರಕ್ರಿಯೆ ನಡೀತಾ ಇದೆ. ಯಾಕೆಂದ್ರೆ ಯಾವುದೇ ಒಂದು ಆರೋಪಿಯನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೂ ಮತ್ತು ಅಲ್ಲಿಯ ದೇಶಕ್ಕೂ ಒಂದು ಒಪ್ಪಂದ ಆಗಿರುತ್ತೆ. ಈ ಒಪ್ಪಂದದಲ್ಲಿ ಹಸ್ತಾಂತರ ಮಾಡ್ಲಿಕ್ಕೆ ಸಾಕಷ್ಟು ಪ್ರಕ್ರಿಯೆಗಳು ನಡೀತೆ. ಹಾಗಾಗಿ ಇನ್ನೂ 10 ದಿನಗಳಷ್ಟು ಈ ಒಂದು ರವಿ ಪೂಜಾರಿಯನ್ನ ಭಾರತಕ್ಕೆ ತರುವಂತ ಪ್ರಯತ್ನ ಈಗ ನಡೀತಾ ಇದೆ. ಸಂಜಿತ್, ರವಿ, ಬಹಳ ಮುಖ್ಯವಾಗಿ ಈತ ಕರಾವಳಿ ಭಾಗದವನು ಹೇಳಿ ಕೇಳಿ ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಕೂಡ. ಮೊನ್ನೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಬೆದರಿಕೆ ಪ್ರಕರಣ ಕೇಳ್ಬಂದಾಗ ಅಲ್ಲಿ ರವಿ ಪೂಜಾರಿ ಹೆಸರು ಕೂಡ ಕೇಳ್ಬಂದಿತ್ತು. ಹಾಗೆ ಈತನ ಮೇಲೆ ನಮ್ಮ ರಾಜ್ಯದಲ್ಲಿ ಎಷ್ಟು ಪ್ರಕರಣ ದಾಖಲಾಗಿದೆ ಸದ್ಯಕ್ಕೆ ಆ ಕುರಿತಾಗಿ ಏನಾದ್ರು ಮಾಹಿತಿ ಇದೆಯಾ ರವಿ? ಖಂಡಿತವಾಗ್ಲೂ ರಂಜಿತ್, ನಮ್ಮ ರಾಜ್ಯದಲ್ಲಿ ಜೊತೆಗೆ ಬೆಂಗಳೂರಿನಲ್ಲಿ ಈತನ ವಿರುದ್ಧ ಸುಮಾರು 53 ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿ 48 ಪ್ರಕರಣಗಳು ಬೆದರಿಕೆ ಅಂತಂದ್ರೆ ರಾಜಕಾರಣಿಗಳು ಮತ್ತು ಉದ್ಯಮಿಗಳಿಗೆ ಕರೆ ಮಾಡಿದಂತ ರವಿ ಪೂಜಾರಿ ತನ್ನ ಸ್ಯಾಟಲೈಟ್ ಫೋನ್ಗಳ ಮುಖಾಂತರ ಅವರಿಗೆ ಕರೆಯನ್ನ ಮಾಡ್ತಾ ಇದ್ದ. ಕರೆಯನ್ನ ಮಾಡಿ ಹಣವನ್ನ ಕೇಳ್ತಾ ಇದ್ದ. ಯಾಕೆಂದ್ರೆ ಅವರ ಸಂಪೂರ್ಣವಾದಂತ ಮಾಹಿತಿ ಅಂದ್ರೆ ಯಾರನ್ನ ಈತ ಹಣ ಕೇಳಬೇಕು ಅವರ ಸಂಪೂರ್ಣವಾದಂತ ಮಾಹಿತಿಯನ್ನ ಆತ ಪಡ್ಕೊಂತ ಇದ್ದ. ಅದಕ್ಕಾಗ್ಲೇ ಒಂದು ನೆಟ್ವರ್ಕ್ ಅನ್ನ ಕೂಡ ಮಾಡಿದ್ದ. ಅಂದ್ರೆ ಅವನದೇ ಆದಂತ ಒಂದು ಇಂಟೆಲಿಜೆನ್ಸ್ ಅನ್ನ ಬೆಳೆಸ್ಕೊಂಡು ಯಾರು ಯಾವ ರೀತಿ ಹಣವನ್ನ ಹೊಂದಿದ್ದಾರೆ ಮತ್ತು ಯಾವ ರೀತಿ ಬೆದರಿಕೆ ಆಗ್ತದ್ರೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇಟ್ಕೊಂಡಿದ್ದ. ಹಾಗಾಗಿ ಅವರಿಗೆ ಒಂದು ಸ್ಯಾಟಲೈಟ್ ಫೋನ್ ಮೂಲಕ ಅವರಿಗೆ ಬೆದರಿಕೆಯನ್ನ ಹಾಕಿ ಹಣವನ್ನ ಕೂಡ ವಸೂಲಿ ಮಾಡ್ತಾ ಇದ್ದ. ಈ ಹಿನ್ನೆಲೆ ಡಿ.ಕೆ. ಸುರೇಶ್ ಮತ್ತು ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಸುರೇಶ್ ಬಾಬು ಮತ್ತು ಸಚಿವ ಸಾರಾ ಮಹೇಶ್ ಕೂಡ ಈತ ಕರೆಯನ್ನ ಮಾಡಿ ಹಣವನ್ನ ಕೇಳಿದ್ದ ಅಂತ ಹೇಳಿ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಜೊತೆಗೆ ಬೆಂಗಳೂರಿನಲ್ಲಿ ಶುಭಂ ಡೆವಲಪರ್ಸ್ ಅಂತ ಹೇಳಿ ಬನ್ನರ್ಘಟ್ಟ ರಸ್ತೆಯಲ್ಲಿ ಈ ಒಂದು ಬಿಲ್ಡರ್ ಕಚೇರಿ ಮೇಲೂ ಕೂಡ ಗುಂಡಿನ ದಾಳಿ ನಡೆಸಿ 2 ನೌಕರರು ಕೂಡ ಹತ್ಯೆಯಾಗಿದ್ರು. ಹಾಗಾಗಿ ಅಲ್ಲಿ ಕೊಲೆ ಪ್ರಕರಣ ಮತ್ತು ಬೆದರಿಕೆ ಪ್ರಕರಣಗಳು ದಾಖಲಾಗಿದೆ. ರಂಜಿತ್, ಓಕೆ ರವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸರಿಸುಮಾರು 15 ವರ್ಷಗಳಿಂದ ಆತ ನಮ್ಮ ರಾಜ್ಯ ಸೇರಿ ಸರಿಸುಮಾರು 4-5 ಸ್ಟೇಟ್ಗೆ ಆತ ಬೇಕಾಗಿದ್ದ ಆತನನ್ನ ಹುಡುಕುವಂತ ಪ್ರಕ್ರಿಯೆ ಕೂಡ ಇತ್ತು. ಆದ್ರೆ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿ ಇರಲಿಲ್ಲ. ಸದ್ಯಕ್ಕೆ ಭೂಗತ ಪಾತಕ್ಕೆ ರವಿ ಪೂಜಾರಿಯನ್ನ ಸದ್ಯ ಆಫ್ರಿಕಾದ ಸೆನೆಗಲ್ನಲ್ಲಿ ಬಂಧಿಸಿದ್ದಾರೆ. ಸರಿಸುಮಾರು 3 ಬಸ್ಗಳಲ್ಲಿ ಶಸ್ತ್ರಾಸ್ತ್ರ ತುಂಬಿದಂತ ಅಲ್ಲಿಂದ ಪೊಲೀಸರು ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಆತನನ್ನ ಯಾವಾಗ ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ ಅನ್ನೋದೇ, ಆ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ಅನ್ನೋದೇ ಇಲ್ಲಿವರೆಗೂ ಕೂಡ ಕುತೂಹಲದ ಪ್ರಶ್ನೆ. ಸದ್ಯಕ್ಕೆ ಈ ರೌಡಿಯನ್ನ ಬಂಧಿಸಿರುವಂತ ಸಂದರ್ಭದಲ್ಲಿ ಒಂದಿಷ್ಟು ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೂ ಕೂಡ ಇಲ್ಲಿ ಮುಖಂಡರು ಮುಂದಾಗಿರೋದು. ರವಿ ಪೂಜಾರಿಯನ್ನ ಬಂಧಿಸಿರೋದು ಬಂಧಿಸಲು ನಾವೇ ಈ ಶತ ಪ್ರಯತ್ನವನ್ನ ಮಾಡಿರೋದು ಅನ್ನೋ ರೀತಿಯಲ್ಲೆಲ್ಲ ಚರ್ಚೆ ಆಗ್ತಾ ಇದೆ. ಈ ಕುರಿತಾಗಿ ಸಂಕ್ಷಿಪ್ತವಾಗಿ ನಾವಿವತ್ತು ಚರ್ಚೆನ ಮಾಡೋಣ. ಹೇಗಾಯ್ತು ಈ ಬಂಧನ, ಎಲ್ಲಿದ್ದ, ಹೇಗೆ ಆತನನ್ನು ಐಡೆಂಟಿಫೈ ಮಾಡಿದ್ರು, ಮುಖಕ್ಕೆ ಬೇರೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಕೂಡ ಮಾಡ್ಕೊಂಡಿದ್ದಂತೆ ರವಿ ಪೂಜಾರಿ, ಇದೆಲ್ಲದರ ಕುರಿತಾಗಿ ನಾವಿವತ್ತು ಚರ್ಚೆನ ಮಾಡೋಣ. ನಮ್ಮ ಜೊತೆಯಲ್ಲಿ ಗಣ್ಯರ ತಂಡ ಇದೆ. ಮೊದಲಿಗೆ ಬಿಜೆಪಿ ಮುಖಂಡರಾಗಿರುವಂತಹ ಚಂದ್ರಶೇಖರ್ ಅವರು, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಸೂರ್ಯ ಮುಕುಂದರಾಜ್ ಅವರು, ಸರ್ ನಮಸ್ಕಾರ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಚಂದ್ರಶೇಖರ್ ಅವರನ್ನ ಮಾತನಾಡಿಸ್ತೀನಿ. ಸರ್, ಸರಿಸುಮಾರು 15 ವರ್ಷದಿಂದ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡೇ ಬಂದಿದ್ದ ರವಿ ಪೂಜಾರಿ ಸದ್ಯಕ್ಕೆ ಈಗ ಆತನನ್ನ ಬಂಧಿಸಿದ್ದಾರೆ. ಈ ಬಂಧನದ ಪ್ರಕ್ರಿಯೆ ಹೇಗಾಗುತ್ತೆ ಸರ್? ಸರ್, ಈಗ ಫಸ್ಟ್ ಆಫ್ ಆಲ್ 2 ಕರೆಕ್ಷನ್ಸ್ ಇದೆ. ಒಂದನೇ ಕರೆಕ್ಷನ್ ಏನಂತ ಹೇಳಿದ್ರೆ, ಕುಮಾರಸ್ವಾಮಿ ಸರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು 2000ನೇ ವರ್ಷದಿಂದ ಭೂಗತದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅದು ತಪ್ಪು. ಯಾಕಂತ ಹೇಳಿದ್ರೆ ಅವರು 1990ರಿಂದನೂ ಕೂಡ 85-87ರಿಂದ ಕೂಡ ಈಸ್ ಎ ನಟೋರಿಯಸ್ ಡಾನ್. ನಂಬರ್ 1. ನಂಬರ್ 2 ಏನಂತ ಹೇಳಿದ್ರೆ, ನಾವು ಕರ್ನಾಟಕದಿಂದ ನಮ್ಮಿಂದನೇ ಇವ್ರು ಅರೆಸ್ಟ್ ಆಗಿದ್ದಾರೆ ಅಂತ. ಆತರ ಏನಿಲ್ಲ. ಇದು ಇವರ ಒಂದು ಕೇಸಸ್ ಮುಂಬೈನಲ್ಲಿ ಇತ್ತು, ಗುಜರಾತ್ ನಲ್ಲಿ ಇತ್ತು, ಕರ್ನಾಟಕದಲ್ಲಿ ಇತ್ತು, ಕೇರಳದಲ್ಲಿ ಇತ್ತು. ಸೊ 4 ಸ್ಟೇಟ್ನವರು ಕೂಡ ಎಲ್ಲಿ ನಿಮ್ಗೆ ಕ್ರಿಮಿನಲ್ ಕೇಸಸ್ ಆಗಿರುತ್ತೋ, ಯಾವಾಗ ಅವರು ಅಬ್ಸ್ಕಾಂಡಿಂಗ್ ಆಗಿರ್ತಾರೋ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪ್ರೊಸೀಜರ್ಸ್ ಇದೆ. ಈಗ ಅಶೋಕ್ ದುಮ್ರೆ ಅಂತ ಹೇಳ್ಬಿಟ್ಟು ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಮುಂಬೈನವರು ಅಥವಾ ಕರ್ನಾಟಕದ ಪೊಲೀಸ್ ಕಮಿಷನರ್ ಇವರು ಒಂದು ಅಫಿಡೇವಿಟ್ ಮಾಡ್ಬಿಟ್ಟು ಲೆಟರ್ ನ ಡೆಲ್ಲಿ ಕೊಟ್ಬಿಟ್ಟು ಡೆಲ್ಲಿ ಎಂಬಸಿ ಇಂಟರ್ಪೋಲ್ ಗೆ ಕೊಟ್ಟಿರ್ತಾರೆ. ಇಂಟರ್ಪೋಲ್ ನಲ್ಲಿ ಇವರು ಸ್ಟಾಟಿಸ್ಟಿಕ್ಸ್ ಬಂದಿದೆ. ಇಲ್ಲಿ ದೊಡ್ಡ ಇನ್ನೊಂದು ಸ್ವಲ್ಪ ಶಾಕಿಂಗ್ ಏನಂದ್ರೆ, ಇಂಡಿಯಾ ಡಸ್ ನಾಟ್ ಹ್ಯಾವ್ ಎಕ್ಸ್ಟ್ರಡಿಷನ್ ಟ್ರೀಟಿ ವಿತ್ ಸೆನೆಗಲ್. ಇದು ಬಹಳ ಇಂಪಾರ್ಟೆಂಟ್. ಅವ್ರ ಜೊತೆ ಸೆನೆಗಲ್ ಜೊತೆಗೆ ನಾವು ಎಕ್ಸ್ಟ್ರಡಿಷನ್ ಟ್ರೀಟಿ ಇಲ್ಲ. ಸೊ ಈಗ ಯಾವ ರೀತಿ ಇದನ್ನ ಅರೇಂಜ್ಮೆಂಟ್ ಮಾಡ್ತಾರೆ, ಮತ್ತೆ ಅವ್ರು ಅರೆಸ್ಟ್ ಆಗಿರೋದು 22ನೇ ತಾರೀಕು, ಜನವರಿ 22ನೇ ತಾರೀಕು ಅರೆಸ್ಟ್ ಆಗಿದ್ದು. ಯಾರೇ ಇಂಡಿಯನ್ ಪ್ರಜೆನ ಅರೆಸ್ಟ್ ಮಾಡಾದ್ಮೇಲೆ ನಮ್ಮ ಇಂಡಿಯನ್ ಎಂಬಸಿಗೆ ತಿಳಿಸಬೇಕು. ಸೊ ಈ ಎಂಬಸಿಗೆ ತಿಳಿಸೋದು 26ನೇ ತಾರೀಕು. ಸೊ ಇಲ್ಲಿ ಕ್ವಶನ್ ಏನಂತ ಹೇಳಿದ್ರೆ,
ಈಗ ಏನೀಗ ಈ ಇವರು ಆಗ್ಲೇ ತಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇವರು ದಾವೂದ್ ಇಬ್ರಾಹಿಂ ಕಡೆಯವರು ಅದು ಇದು ಅಂತ ಹೇಳ್ಬಿಟ್ಟು. ಈಗ ಇವರ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ 4ನೇ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಡ್ರಾಪ್ ಔಟ್. ಒಬ್ಬ ಆಟೋ ಡ್ರೈವರ್, ಮುಂಬೈನಲ್ಲಿ ಮುಂಚೆ ಒಬ್ಬ ಆಟೋ ಡ್ರೈವರ್ ಆಗಿದ್ರು. ಇವರು ಬಾಬಾ ಸಾಹೇಬ್ ಅಂತ ಹೇಳ್ಬಿಟ್ಟು, ಬಾಲಾ ಜಲ್ಟೆ ಅಂತ ಹೇಳ್ಬಿಟ್ಟು ಅವನ್ನ ಕೊಲೆ ಮಾಡ್ಬಿಟ್ಟು ನಿಧಾನ ಹೋಗ್ಬಿಟ್ಟು ಛೋಟರಾಜನ್ ಗ್ಯಾಂಗ್ ಸೇರ್ಕೊಂಡ್ರು. ಛೋಟರಾಜನ್ ಅವಾಗ ದಾವೂದ್ ಇಬ್ರಾಹಿಂ ಗ್ಯಾಂಗ್ ಅಲ್ಲಿ ಇದ್ರು. ಇವ್ರು ಏನ್ ಮಾಡಿದ್ರು, ದಾವೂದ್ ಇಬ್ರಾಹಿಂ ಗ್ಯಾಂಗ್ ಅಲ್ಲಿ ಇದ್ದಂತವ್ರು 1992-93 ಮುಂಬೈ ಬ್ಲಾಸ್ಟ್ ಪಾಕಿಸ್ತಾನ ISI ನವ್ರ ಜೊತೆನಲ್ಲಿ ದಾವೂದ್ ಇಬ್ರಾಹಿಂ ಸೇರ್ಕೊಂಡು ಯಾವಾಗ ಮುಂಬೈ ಬ್ಲಾಸ್ಟ್ ಮಾಡಿದ್ರು, ಅವಾಗ ಬಹಳಷ್ಟು ಜನ ಭೂಗತಗಳು ಏನು ಮುಂಬೈನಲ್ಲಿ ಇದ್ರು, ದಾವೂದ್ ಇಬ್ರಾಹಿಂ, ಛೋಟಾ ರಾಜನ್ ಎಲ್ಲರೂ ಓಡೋಗ್ಬಿಟ್ರು ಅಲ್ಲಿಂದ. ಸೊ ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ದಾವೂದ್ ಇಬ್ರಾಹಿಂ ದುಬೈಗೆ ಹೋಗ್ಬಿಟ್ಟು ಆಮೇಲೆ ಪಾಕಿಸ್ತಾನ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಇವ್ರೇನ್ ಮಾಡಿದ್ರು, ಛೋಟಾ ರಾಜನ್ ಬ್ಯಾಂಕಾಕ್ ಅಲ್ಲಿ ಇದ್ರು. ಬ್ಯಾಂಕಾಕ್ ಅಲ್ಲಿ ಇವರು ರವಿ ಪೂಜಾರಿ ಅವರು ದಾವೂದ್ ಇಬ್ರಾಹಿಂ ಗ್ಯಾಂಗ್ ಬಿಟ್ಬಿಟ್ಟು ಛೋಟಾ ರಾಜನ್ ಗ್ಯಾಂಗ್ ಅಲ್ಲಿ ಸೇರ್ಕೊಂಡು, ನೀವು ನಮ್ಮ ಇಂಡಿಯಾದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರಿ ಪಾಕಿಸ್ತಾನ ಜೊತೆ ಸೇರ್ಕೊಂಡ್ರು ಅಂತ ಇವರು ಹಿಂದೂ ಟೆರರಿಸಂ ಅಂತ ಒಂದು ಹೋದ್ರು. ಅಲ್ಲೂ ಕೂಡ ಡಿವೈಡ್ ಆದ್ರು. ಸೊ ಅಲ್ಲಿ ಬ್ಯಾಂಕಾಕ್ ಅಲ್ಲಿ ಛೋಟಾ ರಾಜನ್ ಇದ್ದಾಗ ಛೋಟಾ ರಾಜನ್ ಮೇಲೆ ಒಂದು 2000ನೇ ಇಸ್ವಿನಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಆಯ್ತು. ಅವಾಗ ಆ ಇನ್ಫಾರ್ಮೇಶನ್ ದಾವೂದ್ ಇಬ್ರಾಹಿಂ ರವಿ ಪೂಜಾರಿ ಕೊಟ್ಟಿದ್ದಂತ ಹೇಳ್ಬಿಟ್ಟು ರವಿ ಪೂಜಾರಿ ಮತ್ತೆ ಛೋಟಾ ರಾಜನ್ ಜೊತೆಗೆ ಜಗಳ ಆಗ್ಬಿಟ್ಟು ಬೇರೆ ಆದ್ರು. ಈಗ ಸರ್, ಈಗ ಪರ್ಟಿಕ್ಯುಲರ್ಲಿ ಇವರ ಒಂದು ಅರೆಸ್ಟ್ ಲಾಸ್ಟ್ 10 ದಿವಸದ ಹಿಂದೆ ಒಂದು ಅರೆಸ್ಟ್ ಆಯ್ತು ಮಂಗಳೂರಿನಲ್ಲಿ. ಇವರ ಒಂದು ಅರೆಸ್ಟ್ ಯಾಕೆ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 1992-93 ಏನದು ನಮ್ಮ ಮುಂಬೈ ಬ್ಲಾಸ್ಟ್ ಇದೆ, ಪಾಕಿಸ್ತಾನ ISI ಇರ್ಬೋದು, ದಾವೂದ್ ಇಬ್ರಾಹಿಂ ಇರ್ಬೋದು, ಇವರೆಲ್ಲ ಸೇರ್ಕೊಂಡು ಅವಾಗ ಏನ್ ಬ್ಲಾಸ್ಟ್ ಮಾಡಿದ್ರು, ಆ ಇನ್ಫಾರ್ಮೇಶನ್ ನಮ್ಗೆ ಇವರಿಂದ ಸಿಗುತ್ತೆ. ಯಾಕಂದ್ರೆ ಇವರೆಲ್ಲರೂ ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ. ಎರಡನೇದೇನು ಅಂತ ಹೇಳಿದ್ರೆ, 90 ಬ್ಲಾಸ್ಟ್. ಎರಡನೇದು ಇವರು ಯಾರ್ಯಾರು ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪಕ್ಷ ಸಪೋರ್ಟ್ ಮಾಡೋದಿರ್ಬೋದು, ಅಥವಾ ಫಿಲಂ ಹೀರೋ ಹೀರೋಯಿನ್ಗಳು ಇರ್ಬೋದು, ಅಥವಾ ಕೆಲವು ಪ್ರೊಡ್ಯೂಸರ್ಸ್ ಇರ್ಬೋದು, ಬಿಲ್ಡರ್ಸ್ ಇರ್ಬೋದು, ದೇಶಕ್ಕೆ ಮಾರಕವಾದಂತ ಕೆಲಸಗಳನ್ನ ಇವ್ರು ಮಾಡ್ತಿದ್ದಾರೆ. ಸೊ ಅದರಿಂದ ಕ್ರೆಡಿಟ್ ಒಂದು ರಾಜ್ಯ, ಈ ರಾಜ್ಯ, ಆ ರಾಜ್ಯ ಅಂತಲ್ಲ, ಇದು ದೇಶಕ್ಕೆ ಕ್ರೆಡಿಟ್, ಇದು ನ್ಯಾಷನಲ್ ಇಶ್ಯೂಸ್ ಇವೆಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಥವ್ರನ್ನ ನಾವು ಇಂಥವ್ರ ಬಗ್ಗೆ ಓದೋದು ತಪ್ಪು, ಇಂಥವ್ರ ಬಗ್ಗೆ ತಿಳ್ಕೊಳ್ಳೋದು ತಪ್ಪು. ನಿಜವಾಗ್ಲೂ ನಮ್ಗೊಂಥರ ಇದಾಗುತ್ತೆ. ಸೊ ಇಂಥವ್ರನ್ನ ಫಸ್ಟ್ ಕರ್ಕೊಂಡ್ಬಂದು ಅವನ ಫೇಸ್ ಅಲ್ಲಿ, ಈಗ ನೋಡಿ ಸರ್, ಸಾರಿ ಏನಂತ ಹೇಳಿದ್ರೆ, ಇವರೆಲ್ಲ ಈ ಡಾನ್ಸ್ ಎಲ್ಲ ಏನಿದ್ದಾರೆ ಮುಖಗಳಿಗೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಅವ್ರು ಎಲ್ಲೆಲ್ಲಿ ಹೋಗಿ ಅವ್ರು ಸೆಲೆಕ್ಟ್ ಮಾಡೋ ಕಂಟ್ರಿ ಎಲ್ಲಿ ಅಂದ್ರೆ ಆಫ್ರಿಕಾದ ಸೆನೆಗಲ್, ಟ್ಯಾನ್ಜಾನಿಯಾ, ಅದಾದ್ಮೇಲೆ ಸೂಡಾನ್, ಇಲ್ಲೆಲ್ಲ ಕೂಡ ಎಲ್ಲೆಲ್ಲಿ ಗಲಾಟೆಗಳು ಇರ್ತಾವೋ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟು ಇಂಡಿಯಾ ಕಾಲ್ ಮಾಡೋದು. ಹೆಂಗೆ ಅಂತ ಹೇಳಿದ್ರೆ, ಈಗ ನಮ್ಮ ಸ್ನೇಹಿತರಿಗೆ ಕಾಲ್ ಮಾಡೋದು, ಇದು ಯಾವ್ದಲ್ಲಿ ಅಂತ ಹೇಳಿದ್ರೆ ಒಂದು IP ಅಡ್ರೆಸ್ ಇರ್ತಕ್ಕಂಥ ಫೋನಲ್ಲಿ ಫೋನ್ ಮಾಡೋದು. ಆಮೇಲೆ ನೀವು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಏನಾದ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ದುಡ್ಡು ಬಂದ್ರೆ ನೀವು ಅವ್ರಿಗೆ ನಂಬರ್ ಕೊಟ್ಟು ಹೇಳಿದ್ರೆ, ಇಂಥವ್ರ ಹತ್ರ ನಮ್ಮ ಸ್ನೇಹಿತರ ಹತ್ರ ಇವ್ರು ರಿಯಲ್ ಎಸ್ಟೇಟ್ ಅಲ್ಲಿ ಮಾಡಿ ಇವ್ರಿಗೆ ಒಂದು 50 ಕೋಟಿ ದುಡ್ಡು ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡ್ತಾರೆ. ಅವ್ನಿಗೆ ಫೋನ್ ಮಾಡಿರುವಂತ ದುಡ್ಡು ಎಕ್ಸ್ಟ್ರಾಕ್ಷನ್ ಮಾಡ್ಬಿಟ್ಟು ಅದರಲ್ಲಿ ಪರ್ಸೆಂಟೇಜ್ ಇವನು ಕೊಡೋದು. ಸೊ ದಿಸ್ ವೆರಿ ಬಿಗ್ ನೆಟ್ವರ್ಕ್. ಯಾವಾಗ ಅವಾಲ ಇದನ್ನ ಡಿಮಾನಿಟೈಸೇಷನ್ ಆಗಿ ಎಲ್ಲ ಆಗಿ ಅವಾಲಾಗಿ ಯಾವಾಗ ಏಟ್ ಬಿತ್ತೋ ಅವಾಗ ಎಲ್ಲವೂ ಕೂಡ ಇವ್ರ ಇನ್ಕಮ್ ಎಲ್ಲ ಗ್ಯಾಪ್ ಇದಾಗ್ತಿದೆ. ಸೊ ಅದರಿಂದ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಖಂಡಿತ ಸೂರ್ಯ ಮುಕುಂದರಾಜ್ ಅವರು ನಿಮ್ಮನ್ನು ಕೂಡ ಮಾತನಾಡಿಸ್ತೀನಿ. ಖಂಡಿತವಾಗ್ಲೂ ಕೂಡ ರವಿ ಪೂಜಾರಿಯ ಬಂಧನದ ಮೂಲಕ ND ಮುಲ್ಲಾ ರಿಟೈರ್ಡ್ DCP ಕ್ರೈಮ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ಗೆ ನಾನು ನೇರವಾಗಿ ಸೂರ್ಯ ಮುಕುಂದರಾಜ್ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಎಲ್ಲ ಒಂದ್ ಕಡೆಯಲ್ಲಿ ಉತ್ತಮವಾದ ಬೆಳವಣಿಗೆ, ಬಂಧಿಸಿದ್ದಾರೆ ಭೂಗತ ಪಾತಕಿಯನ್ನ. ಇದರಲ್ಲಿ ರಾಜಕೀಯ ಬೇಳೆ ಬೆಳೆಸಿಕೊಡುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡ್ತಿದ್ದಾರೆ. ಈಗ ಒಬ್ಬ ಕ್ರಿಮಿನಲ್ ನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಆತ ಕ್ರೈಮ್ ಮಾಡಿದಾನೆ ಅಂತ ಆಗ್ಲೇ ಚಂದ್ರಶೇಖರ್ ಅವರು ಇಡೀ ಇತಿಹಾಸವನ್ನ ಬಿಚ್ಚಿಟ್ರು. ಆತನ ಬಗ್ಗೆ ಇನ್ನ ಹೆಚ್ಚಿನ ಇತಿಹಾಸವನ್ನ ಮಾತಾಡೋದು ಬೇಡ. ಸೊ ನಮ್ಮ ರಾಜ್ಯದಲ್ಲಿ ಆತನ ಮೇಲೆ ಒಟ್ಟಾರೆ 97 ಪ್ರಕರಣಗಳಿದಾವೆ. ಬೆಂಗಳೂರಲ್ಲೇ 37 ಪ್ರಕರಣ ಇದೆ, ಮಂಗಳೂರಲ್ಲಿ 36 ಉಡುಪಿಯಲ್ಲಿದೆ, ಕೋಲಾರದಲ್ಲಿದೆ, ಶಿವಮೊಗ್ಗದಲ್ಲಿದೆ, ಎಲ್ಲಾ ಕಡೆನೂ ಇದೆ. ರಾಜ್ಯದಲ್ಲಿ ಬೇಕಾಗಿರುವಂತ ಒಬ್ಬ ನಟೋರಿಯಸ್ ಕ್ರಿಮಿನಲ್. ಆತನ ಒಂದು ಇದು ಎಲ್ಲಿವರೆಗೂ ಕೈ ಚಾಚಿತ್ತು ಅಂದ್ರೆ ಶಾಸಕರುಗಳಿಗೆ ಕರೆ ಮಾಡ್ತಾನೆ, CM ಇಬ್ರಾಹಿಂ ಅವ್ರಿಗೆ ಕರೆ ಮಾಡ್ತಾನೆ, ಅಷ್ಟೇ ಯಾಕೆ ಜಿಗ್ನೇಶ್ ಮೆವಾನಿ ಕರೆ ಮಾಡ್ತಾನೆ, ಎಷ್ಟೋ ಜನಕ್ಕೆ ಆಕ್ಟಿವಿಸ್ಟ್ ಗಳಿಗೆ ಇವ್ರಿಗೆ ಎಲ್ಲರಿಗೂ ಕರೆ ಮಾಡಿದಾನೆ. ಆಮೇಲೆ ಶಬ್ನಮ್ ಡೆವಲಪರ್ಸ್ ಇದರಲ್ಲಿ ಹತ್ಯೆ ಪ್ರಕರಣ ಕೂಡ ಸುಪಾರಿ ತಗೊಂಡಿರೋದ್ರಲ್ಲಿ ಕೂಡ ಆತ ಇದ್ದಾನೆ. ಸೊ ಈಗ ಒಟ್ಟಾರೆ ನಾವ್ ಹೇಳೋದೇನು ಅಂದ್ರೆ, ಈ ಸೈನ್ಯದ ವಿಚಾರದಲ್ಲಾಗಿರ್ಬೋದು ಅಥವಾ ಪೊಲೀಸರ ವಿಚಾರದಲ್ಲಾಗಿರ್ಬೋದು, ಯಾಕೆ ರಾಜಕೀಯ ಈಗ ಅದನ್ನ
ನಮ್ಮ ರಾಜ್ಯದ ಪೊಲೀಸರು ಮಾಡಿದರೆ ನಮ್ಮ ಸರ್ಕಾರಕ್ಕೆ ಅದು ಹೆಮ್ಮೆ ಅಂತ ಹೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಸೊ ಅದನ್ನ ಒಂದು ಕ್ರೆಡಿಟ್ ಸಾಧ್ಯ ಆಗುತ್ತೆ ಸರ್ ನೋಡಿ, ನಮ್ಮ ರಾಜ್ಯಕ್ಕೆ ನೀವು ಸರ್ಜಿಕಲ್ ಸ್ಟ್ರೈಕ್ ಆಗ್ಲೇ ನೀವು ಒಂದು ಟ್ರೈಲರ್ ತೋರಿಸ್ತಾ ಇದ್ರಿ. ಊರಿ ಮತ್ತು ಪಠಾಣ್ ಕೋಟ್ ಮೇಲೆ ಭಯೋತ್ಪಾದಕರು ದಾಳಿ ಮಾಡ್ತಾರೆ. ಅದಾದ ನಂತರ ಕೇಂದ್ರ ಸರ್ಕಾರ ಒಂದು ಇದ್ರ ಮೇಲೆ ಆದೇಶದ ಮೇರೆಗೆ ನಮ್ಮ ಸೈನಿಕರು ಹೋಗಿ ಅಲ್ಲಿ ಪ್ರತಿ ದಾಳಿ ಮಾಡಿ ಟೆರರಿಸ್ಟ್ಗಳನ್ನ ಸಾಯಿಸಿ ಬರ್ತಾರೆ. ಸೈನಿಕರು ಕರ್ತವ್ಯ ಮಾಡಿದರೆ ಶ್ಲಾಘನೆ ಕೊಡೋಣ. ಸೊ ಅದನ್ನ ನಾನ್ ಮಾಡಿದೆ ಅಂತ ನರೇಂದ್ರ ಮೋದಿ ಹೇಳಿದ್ರೆ ನಿಮ್ಗೆ ಅದ್ರಲ್ಲಿ ಯಾವುದೇ ಇದಿಲ್ಲ. ಸೊ ಕುಮಾರಸ್ವಾಮಿ ಅವ್ರ ಸರ್ಕಾರದಲ್ಲಿ ಇರುವಂತ ಪೊಲೀಸ್ ಇಲಾಖೆ ಒಂದು ಉತ್ತಮವಾದಂತ, ಇವಾಗ ಮಂಗಳೂರಲ್ಲಿ ಅವಾಗ್ಲೇ ಅವರೇ ಹೇಳಿದ್ರು, ಚಂದ್ರಶೇಖರ್ ಅವರೇ ಹೇಳಿದ್ರು, ಮಾಹಿತಿ ಕೊಟ್ರು. ಸೊ ಮಂಗಳೂರಲ್ಲಿ ಒಬ್ಬ ಈ ಏನು ಅರೆಸ್ಟ್ ಆಗಿದ್ದಾನಲ್ಲ, ಈತನ ಒಬ್ಬ ಏಡ್. ಸೊ ಆತ ಮುಂಬೈ ಮತ್ತೆ ನಮ್ಮ ಸಿಸಿಬಿ ಪೊಲೀಸರ ಮಾಹಿತಿ ಮೇರೆಗೆ ಮುಂಬೈನ ಪೊಲೀಸರು ಆತನ ಅರೆಸ್ಟ್ ಮಾಡಿ ಈತ ಸೆನೆಗಲ್ ನಲ್ಲಿ ಇರೋದ್ರ ಬಗ್ಗೆ ಒಂದು ವಿಚಾರವನ್ನ ಆತ ತಿಳಿಸ್ತಾನೆ. ಅದ್ರ ಮೇಲೆ ರಾಯಭಾರಿ ಕಚೇರಿಗೆ ಇದೆಲ್ಲ ಈತನ ಮೇಲೆ ಇರುವಂತ ಫೈಲ್ಗಳನ್ನೆಲ್ಲ ಕೊಟ್ಟು, ಇದು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಕೆಲಸಗಳಾಗಿರ್ತವೆ. ರಾಜತಾಂತ್ರಿಕ ವಿಚಾರಗಳಲ್ಲಿ ನಮ್ಮ ಗೃಹ ಸಚಿವರಾಗಿರ್ಬೋದು, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಈಗ ಡಿಸಿಪಿ ಸಾಹೇಬ್ರು ಇದ್ದಾರೆ ರಿಟೈರ್ಡ್, ಅವ್ರಿಗೆ ಇದು ಯಾವ ರೀತಿ ಆಗಿರುತ್ತೆ ಅಂತ ಎಲ್ಲ ಇದ್ರ ಜೊತೆಗೆ ಇವತ್ತಿನ ಮುಖ್ಯವಾಗಿ ಕೇವಲ ಕುಮಾರಸ್ವಾಮಿ ಅವ್ರಿಗೆ ಹೇಳಿಕೆ ಮಾತ್ರ ಅಲ್ಲ, ನೀವು ಅದರಲ್ಲಿ ಪ್ರತಿಯಾಗಿ ಬಿಜೆಪಿ ಮಾಡಿರುವಂತ ಟ್ವೀಟ್ ನ ಕೂಡ ನೀವು ಇದರಲ್ಲಿ ಇಟ್ಕೊಂಡಿದ್ದೀರಾ. ಸೊ ಬಿಜೆಪಿ ಮಾಡಿರುವಂತ ಟ್ವೀಟ್ ಏನು, ಕಂಪ್ಲಿ ಗಣೇಶ್ ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ. ಸೊ ಕಂಪ್ಲಿ ಗಣೇಶ್ ಕೂಡ ಯಾರ ಆಶ್ರಯದಲ್ಲಿದ್ದಾರೆ, ಯಾರು ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ, ಮುಂಬೈನಲ್ಲಿ ಯಾರ ಜೊತೆಗಿದ್ದಾರೆ ಅನ್ನೋ ಎಲ್ಲಾ ವಿಚಾರಗಳು ಕೂಡ ಸರ್ಕಾರಕ್ಕೆ ಗೊತ್ತಿದೆ. ಪೊಲೀಸರು ಕೂಡ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆತನ ಮಾಹಿತಿ ಇಷ್ಟೊಳ್ಳೆ ಇನ್ನೊಂದ್ 2-3 ದಿನದಲ್ಲಿ ಅರೆಸ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. MB ಪಾಟೀಲ್ ಅವರಾಗಿರ್ಬೋದು, ಮತ್ತೆ ಕುಮಾರಸ್ವಾಮಿ ಅವರಾಗಿರ್ಬೋದು, ಆನಂದ್ ಸಿಂಗ್ ಅವರು ಕೂಡ ಇದ್ರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿದ್ದಾರೆ. ಆತ ಮಾಡಿರುವಂತ ಕೆಲಸ ತುಂಬಾ ಗೌರವಾದದ್ದು. ಶಾಸಕ ಸ್ಥಾನದಲ್ಲಿ ಕೂತಿರುವಂತ ವ್ಯಕ್ತಿ, ಒಂದು ಶಾಸನವನ್ನ ರಚನೆ ಮಾಡುವಂತ ವ್ಯಕ್ತಿ ಶಾಸನ ವಿರೋಧಿಯಾಗಿ ಕೆಲಸವನ್ನ ಮಾಡಿದಾಗ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಅದನ್ನ ಸಹಿಸೋದಿಲ್ಲ. ಈಗ ಇವರು ಬಿಜೆಪಿ ಅವರು ಹೇಳಿರುವಂತದ್ದೇನು, ಸೊ ನೀವು ಯಾಕೆ ಇದ್ರಲ್ಲಿ ಕ್ರೆಡಿಟ್ ತಗೊಂತೀರಾ ಅಂತ. ಸೊ ಹಾಗೆ ಪ್ರಶ್ನೆ ಮಾಡ್ತಾ ಹೋದ್ರೆ ಎಲ್ಲಾ ವಿಚಾರದಲ್ಲಿ ಸೈನ್ಯ ಮಾಡಿರುವಂತ ಕಾರ್ಯಾಚರಣೆಯಲ್ಲಿ ನೀವ್ ಯಾಕೆ ಕ್ರೆಡಿಟ್ ತಗೊಂತೀರಾ? ನಮ್ಮ ಸೈನ್ಯ ನಮ್ಮ ಹೆಮ್ಮೆ ಅಲ್ವಾ? ನಮ್ಮ ಪೊಲೀಸರು ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ಪೊಲೀಸರು ನಮ್ಮ ಇಲಾಖೆ ಅಲ್ವಾ, ರಾಜ್ಯ ಸರ್ಕಾರದ ಒಂದು ಇದು. ಅವ್ರಿಗೆ ಎಲ್ರು ಕೂಡ ಶ್ಲಾಘನೆ ಮಾಡ್ಬೇಕಾಗುತ್ತೆ. ಅವ್ರನ್ನ ಕಡೆಗಣನೆ ಮಾಡ್ಬಿಟ್ರೆ ಹೇಗಾಗುತ್ತೆ? ಸೊ ಅದನ್ನ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಹೇಳಿಕೆಯಿಂದ ಪೊಲೀಸ್ ಇಲಾಖೆಗೆ ಅದು ಇನ್ನೂ ಒಂಚೂರು ಬೂಸ್ಟ್ ಅಪ್ ಮಾಡುತ್ತೆ, ಎನರ್ಜಿ ಬೂಸ್ಟ್ ಅಪ್ ಮಾಡುತ್ತೆ. ಈ ತರದ ಒಂದು ಬೃಹತ್ತಾದಂತ ಒಂದು ಕಾರ್ಯಾಚರಣೆ ಬೇರೆ ದೇಶದ ಒಂದು ನೆಲದಲ್ಲಿ ಒಬ್ಬ ಪಾತಕಿಯನ್ನ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. 97 ಪ್ರಕರಣ ಇರುವಂತ ಒಬ್ಬ ಪಾತಕಿಯನ್ನ ನಮ್ಮ ಪೊಲೀಸರು ಕೂಡ ಫೈಲ್ ರೆಕಾರ್ಡ್ಸ್ ಎಲ್ಲ ಕಳಿಸಿರೋದಕ್ಕೋಸ್ಕರ ಆತ ಅರೆಸ್ಟ್ ಆಗಿರ್ತಾನೆ. ಸೊ ನಮ್ಮ ಪೊಲೀಸರಿಗೆ ಕುಮಾರಸ್ವಾಮಿ ಅವರು ನಮ್ ಸರ್ಕಾರ ಸಾಧನೆ ಅಂದ್ರೆ, ಈಗ ಡಿಸಿಪಿ ಸಾಹೇಬ್ರು ಒಬ್ಬ ಕ್ರಿಮಿನಲ್ ಅನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ, ಪೊಲೀಸ್ ಬಾತ್ಮೀದಾರರು ಇರ್ತಾರೆ, ಒಬ್ಬ ಜನರಲ್ ಪಬ್ಲಿಕ್ ಇರ್ತಾನೆ, ಯಾರ್ಯಾರ್ದೋ ಮೂಲದಿಂದ ಸೋರ್ಸ್ ಇಂದ ಅದನ್ನ ಇದ್ ಮಾಡಿರ್ತಾರೆ. ಒಟ್ಟಾರೆಯಾಗಿ ಅದನ್ನ ಮೇಲಧಿಕಾರಿಗಳು ಬಂದು ಇವತ್ತು ನಮ್ಮ ತಂಡ ಈ ರೀತಿಯಾದಂತ ಕಾರ್ಯಾಚರಣೆ ನಡೆಸಿ ಇವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ನಮ್ಮ ತಂಡದ ಪರವಾಗಿ ಇವಾಗ ಪೊಲೀಸರ ಪರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಷ್ಟೇ. ಎನ್ ಡಿ ಮುಲ್ಲಾ ಅವರೇ, ಬಹಳಷ್ಟು ಒಂದು ಆತನ ಬಗ್ಗೆ, ಆತ ಯಾವಾಗ ಅರೆಸ್ಟ್ ಆಗ್ತಾನೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಒಂದು ಜನರಿಗೆ ಕುತೂಹಲ ಇತ್ತು. ಏನ್ ಮಾಡ್ತಾರೆ, ಹೇಗ್ ಮಾಡಿದ್ರು, ಕಾರ್ಯಾಚರಣೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಿಮಗ್ ಬಂದಿರೋ ಮಾಹಿತಿ ಪ್ರಕಾರ ಹೇಗಾಯ್ತು ಸರ್ ಈ ಕಾರ್ಯಾಚರಣೆ? ಬಿಫೋರ್ ಗೋಯಿಂಗ್ ಟು ದಟ್, ನಾನು ರಾಜಕೀಯ ಬಗ್ಗೆ ನಾನು ಮಾತಾಡೋದಿಲ್ಲ. ಟೆಕ್ನಿಕಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದ್ 2 ಮಾತು ನಾನು ಹೇಳ್ತೇನೆ. ಒಂದು ಅದಕ್ಕಿಂತ ಮೊದಲು ಒಂದು ಯಾವಾಗ್ಲೂ ಒಂದು ಸೈನ್ಯದಲ್ಲಿ ಒಂದು ಗಾದೆ ಇದೆ, ಲಡೆ ಫೌಜಿ ನಾಮ್ ಕಪ್ತಾನ್ ಕಾ ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ಅದು ಆಗೋದೆ, ಯುದ್ಧ ಮಾಡೋನು ಫೌಜಿ, ಕ್ಯಾಪ್ಟನ್ ಅಂತ. ಸೊ ದೇರ್ ಇಸ್ ನೋ ಫಾಲ್ಟ್ ಇನ್ ದಟ್, ಇಟ್ಸ್ ಆಲ್ ರೈಟ್. ಬಟ್ ಏನಂದ್ರೆ ನಾವು ನಮ್ಮ ಕಾಲರ್ನ ಏರ್ಸ್ಕೊಳ್ಳೋದು ಅವಶ್ಯಕತೆ ಈಗಿಲ್ಲ ಸದ್ಯಕ್ಕೆ. ವೆರಿ ಗುಡ್ ಜಾಬ್, ಏನು ಈ ಇಂಟೆಲಿಜೆನ್ಸ್ ಮಾಡಿರೋದು ವೆರಿ ಗುಡ್ ಜಾಬ್ ಇದು. ಹೌದು. ಬಟ್ ಇಲ್ಲಿ ಏನಿದೆ ಅಂದ್ರೆ ಅನ್ಫಾರ್ಚುನೇಟ್ಲಿ ಸೆನೆಗಲ್ ಜೊತೆ ನಮ್ಮ ಎಕ್ಸ್ಟ್ರಾಡಿಷನ್ ಟ್ರೀಟಿ ಇಲ್ಲ. ಯಾವುದೇ ಒಂದು ಅಪರಾಧಿನ ಹೊರದೇಶಗಳಿಂದ ತರಬೇಕಾದ್ರೆ 3 ದಾರಿಗಳಿದಾವೆ. ಒಂದು ಎಕ್ಸ್ಟ್ರಾಡಿಷನ್ ಟ್ರೀಟಿ, ಎರಡನೇದು ಅವನು ಸಿಟಿಸನ್ ಅಲ್ಲ, ಇಲ್ಲೇ ಇಲ್ಲಿಗಲ್ ಆಗಿದ್ದಾನೆ ಅಂತ ಬಿಟ್ಟು ಅವನಿಗೆ ಡಿಪೋರ್ಟ್ ಮಾಡೋದು, ಅದು ಅಗೇನ್ ಡಿಪ್ಲೊಮೆಟಿಕ್. ಮೂರನೇದು ಮೋಸ್ಟ್ ಆಫ್ ದಿ
ವರ್ಲ್ಡ್ ಅಲ್ಲಿ ಕೆಲವೊಂದು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಮಾಡ್ತಾವ್, ಮೊಸಾದ್ ಮಾಡ್ತದೆ, CIA ಮಾಡ್ತದೆ, ಅವನ್ಗೆ ಅಲ್ಲಿಂದ ಕಿಡ್ನಾಪ್ ಮಾಡೋದು ಅಥವಾ ಮಾಡೋದು. ಇದಕ್ಕಿಂತ ಮೊದಲು ನಿಮ್ಗೆ ನೆನಪಿರ್ಬಹುದು, ಬಹಳ ಹಿಂದೆ ನಾನು ಹೋಗ್ತೇನೆ, 90s ಅಲ್ಲಿ SM ಕೃಷ್ಣ ಅವ್ರ ಗವರ್ಮೆಂಟ್ ಬಿಡಿ ಯಾರ್ದಾರು ಇರ್ಲಿ, ಒಂದು MLA ಹತ್ಯೆ ಆಗಿತ್ತು, ರೂಲಿಂಗ್ ಪಾರ್ಟಿ MLA ಹತ್ಯೆ ಆಗಿತ್ತು ಕಾರವಾರದಲ್ಲಿ, ಅಸ್ನೋಟಿಕರ್. ಅದರಲ್ಲಿ ನಾನು ಅಯ್ಯೋ ಆಗಿದ್ದೆ. ನಾವು ಅಲ್ಲಿ ಎಕ್ಸ್ಟ್ರಾಡಿಷನ್ ಟ್ರೀಟಿ ಇಲ್ಲ, ಮತ್ತೆ UAE ಇಂದ ತಗೊಂಡ್ಬರೋದು ದುಬೈಯಿಂದ ಅಷ್ಟು ಈಸಿ ಇದ್ದಿಲ್ಲ. ನಮ್ಮ ತಂಡ ಆಗ ಹೋಗ್ಬಿಟ್ಟು ಅವಾಗ ಅದರಲ್ಲಿ ನಾನಿದ್ದೆ, ನಮ್ಮ ಲವ್ ಕುಮಾರ್ ಅವರಿದ್ರು, ಆಮೇಲೆ ಪೆಮ್ಮಯ್ಯ ಅವರಿದ್ರು, ಮತ್ತೆ ನಮ್ಮ ಟೀಮ್ ಲೀಡ್ ಮಾಡಿದವರು ಮಿರ್ಜಿ ಸಾಹೇಬ್ರು, ಅವ್ರು DIG ಆಗಿದ್ರು ಅವಾಗ. ಆ ಕಾಲದಲ್ಲಿ ನಾವು ಬಹಳ ಡಿಪ್ಲೊಮೆಟಿಕ್ ಆಗಿ ಅವ್ನಿಗೆ ಅಲ್ಲಿಂದ ಕರ್ಕೊಂಡ್ ಬಂದ್ವಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇಕಾದಷ್ಟು ಆಗಿರ್ತದೆ, ಬಟ್ ಅಪರಾಧಿಯನ್ನ ಅವನು ಮಾಡಿರೋ ಅಪರಾಧಕ್ಕೆ ಕಾನೂನ ಮುಂದೆ ನಿಲ್ಲಿಸುವ ಕೆಲಸ ಪೊಲೀಸರದ್ದು. ಅದಕ್ಕೆ ಅದು ಇದು ಮಾರಲ್ ನೋಡಕ್ ಹೋಗ್ಬಾರ್ದು. ಕೆಲವೊಂದು ಕಾನೂನು ಅಡಕಗಳು ಇರ್ತಾವು. ಸೊಸೈಟಿ ಕಾನ್ಫಿಡೆನ್ಸ್ ಪೊಲೀಸ್ ಅಲ್ಲಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಆ ರಾಜ್ಯದಲ್ಲಿ, ರಾಜ್ಯ ಸರ್ಕಾರದಲ್ಲಿ, ಆ ದೇಶದ ಸರ್ಕಾರದಲ್ಲಿ ಬರಬೇಕು ಅಂದ್ರೆ ಏನು, ಸಂಹೌ ಏಜೆನ್ಸಿಗಳು, ಪೊಲೀಸ್ ಆಗ್ಲಿ, ಅಡ್ಮಿನಿಸ್ಟ್ರೇಷನ್ ಆಗ್ಲಿ, ಏನೇ ಹೇಳಿ ನೀವು, ಇಂಟೆಲಿಜೆನ್ಸ್ ಆಗ್ಲಿ ಅಥವಾ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಗ್ಲಿ, ಎಲ್ಲರೂ ಒಟ್ಟುಗೂಡಿ ಆ ಅಪರಾಧಿಯನ್ನ ಕಾನೂನು ಫೇಸ್ ಮಾಡೋದಕ್ಕೆ, ನಮ್ಮ ದೇಶದ ಅಪರಾಧ ಮಾಡಿದ್ಯಾ, ನಮ್ಮ ದೇಶದ ಅಪರಾಧ ಮಾಡಿ ಎಸ್ಕೇಪ್ ಆಗೋದಿಲ್ಲ ಅಂತ. ಇಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ದೇಶದಲ್ಲಿ ನಮಗ್ ಬೇಕಾದಂತ ಈ ರೀತಿಯಾಗಿ ನಟೋರಿಯಸ್ ಗಳಿರ್ತಾರೆ, ಅವರನ್ನ ಬಂಧಿಸುವಲ್ಲಿ ನಮ್ಮ ರಾಜ್ಯದ ಪೊಲೀಸರ ಆ ಒಂದು ಪವರ್ ಹೇಗಿರುತ್ತೆ, ಅವರ ಒಂದು ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ ಅಂತ ಸಂದರ್ಭದಲ್ಲಿ ಸರ್? ನಾನು ಹೇಳಿದ್ದಲ್ಲ, 3 ದಾರಿಗಳಿದಾವೆ. 4ನೇ ದಾರಿ ಅಂದ್ರೆ ಎಕ್ಸ್ಟ್ರಾಡಿಷನ್ ಅರೇಂಜ್ಮೆಂಟ್ ಅಂತ ಒಂದಿರ್ತೈತಿ. ಎಕ್ಸ್ಟ್ರಾಡಿಷನ್ ಟ್ರೀಟಿ ಇರೋದಿಲ್ಲ, ಎಕ್ಸ್ಟ್ರಾಡಿಷನ್ ಅರೇಂಜ್ಮೆಂಟ್ ಅಂತ ಒಂದಿರ್ತೈತಿ. ಈ ಎರಡೂ ಸೆನೆಗಾಲ್ ಜೊತೆ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮಿಂದ ಇಲ್ಲಿಂದ DGP ಅಲ್ಲಿ ಹೋದ್ರೂ ಝೀರೋ. He doesn't have power. ಅವರು ಆ ದೇಶದಲ್ಲಿ ಇನ್ನು ಒಂದು ನಾವು ತಿಳ್ಕೊಂಡಿಲ್ಲ, ನಾನು ತಿಳ್ಕೋಬೇಕಾಗ್ತದೆ. ಏನಂದ್ರೆ ಇದು ಒಳ್ಳೆ ಕೆಲಸ. ಅವನ್ಗೆ ಆ ಮಲೇಷ್ಯಾದಲ್ಲಿದ್ದ, ಬ್ಯಾಂಕಾಕ್ ಅಲ್ಲಿ, ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಸೆನೆಗಾಲ್ ಒಂದು 15 ಮಿಲಿಯನ್ ಜನಸಂಖ್ಯೆ ಇರೋ ಒಂದು ಸಣ್ಣ ಫ್ರೆಂಚ್ ಕಾಲೋನಿ ಅದು. ಈಗ ಇಂಡಿಪೆಂಡೆಂಟ್ ಆಗಿದೆ. ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಏನು $1.5 ಅಥವಾ $4.5 ಇರಬೇಕು. ಐ ಮೀನ್ ನಮ್ಗಿಂತ ಕಡು ಬಡತನದ ಅಲ್ಲಿ ಒಬ್ನು ಒಂದು 5 ಕೋಟಿ ಇನ್ವೆಸ್ಟ್ ಮಾಡಿ, ಆಮೇಲೆ ಅಲ್ಲಿ ನೈಟ್ ಲೈಫ್ ಗೆ ಫೇಮಸ್ ಅದು. ಇವರೆಲ್ಲ ಮಾಡ್ತಾ ಇದ್ದದ್ದೇ ಅದು ಅಲ್ಲೇ. ಒಂದು 5 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಅವನು ಅದೇನೋ ಒಂದು ಗಾದೆ ಇಲ್ಲಿ ಆಳವನಲ್ಲಿ ಗೌಡ ಅಂತ ಒಂದು ಗೌಡ ಅಂತ, ಅವನಲ್ಲಿ ಇಂಪಾರ್ಟೆಂಟ್ ಸಿಟಿಸನ್. ಅವ್ನಿಗೆ ಅವ್ನ್ ಗೊತ್ತಿದ್ರು ಅಲ್ಲಿ ಎಕ್ಸ್ಟ್ರಾಡಿಟ್ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಪೊಲೀಸ್ ಏನಿದೆ ಅಲ್ಲಿದು ಪೊಲೀಸ್ ಅದೇ, ಇಲ್ಲಿ ರಾಜಕೀಯ ಇದನ್ನೇನಿದೆ ಅಲ್ಲಿನೂ ಅದೇ. ಅದೇನು ಸ್ಥಳೀಯ ಖಂಡಿತ ಸರ್, ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ನೀವು ಕೂಡ ನೋಡಿದ್ರಿ, ಕಾಂಗ್ರೆಸ್ನವರ ಮುಖಂಡರ ಮಾತನ್ನು ಕೇಳಿದ್ರಿ ನೀವು. ಇಲ್ಲಿ ನಮ್ಮ ಕಾಲರ್ ಅನ್ನು ನಾವು ಏರಿಸಿಕೊಳ್ಳುವಂತ ಸಂದರ್ಭ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಮಾತಿಗೆ ಉತ್ತರ ಕೊಡ್ಬೇಕು, ಪ್ಲೀಸ್ ಹೇಳಿ. ರಾಜಕೀಯ ಸರಿನಾ ಇದ್ರಲ್ಲಿ? ನಾನು ಅವ್ರಿಗೆ ನನ್ನ ಕ್ರಿಟಿಸೈಸ್ ಮಾಡ್ಲೇಬೇಕು, ನೀವು ಅಲ್ಲಿವರೆಗೂ ತಗೊಳಲ್ಲ. ನಂಬರ್ 1 ಏನಂತ ಹೇಳಿದ್ರೆ, ಅವನ್ನ ಮಂಗಳೂರಿನಲ್ಲಿ ಲಾಸ್ಟ್ ವೀಕ್ ಅರೆಸ್ಟ್ ಮಾಡೋದು ಅಂತ ಹೇಳಿದ್ರು. ಬಟ್ ಆಕ್ಚುಲಿ ಲಾಸ್ಟ್ ವೀಕ್ ಅಂತ ಹೇಳಿದ್ರೆ 22ನೇ ತಾರೀಕಿನೇ ಇವ್ರು ಅರೆಸ್ಟ್ ಆಗಿರೋದು. ಅದಾದ್ಮೇಲೆ ಇಲ್ಲ ಆಗಿರೋದು, ಅರೆಸ್ಟ್ ಆಗಿರೋದು ಒಂದು. 2ನೇದು ಏನು ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರು ಹೇಳಿದ್ರು, ಸೂರ್ಯಮುಖರಾಜ್ ಕಾಂಗ್ರೆಸ್ ವಕ್ತಾರ ಹೇಳಿದ್ರು. ಆಮೇಲೆ ನಾನು ಮುಲ್ಲಾ ಸರ್ ಅವ್ರದ್ದು ನಾನೆಲ್ಲ ಅಕ್ಸೆಪ್ಟ್ ಮಾಡ್ತೀನಿ. ಏನಂತ ಹೇಳಿದ್ರೆ, ಕುಮಾರಸ್ವಾಮಿ ಸರ್ ಬಹಳಷ್ಟು ಸಲ ಹೇಳ್ತಾರೆ, ನನಗೆ ಗೊತ್ತು ನಮ್ಮ MLA ಗಳೆಲ್ಲ ಎಲ್ಲಿದ್ದಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಯಾರ ಫೋನ್ ನಂಬರ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಎಷ್ಟೆಷ್ಟು ದುಡ್ಡು ಇಸ್ಕೊಂಡವ್ರೆ ಅಂತ ಅವ್ರು ಹೇಳ್ತಾರೆ. ಸರ್ ನೀವ್ ಇಷ್ಟೆಲ್ಲ ಸ್ಟಾಟಿಸ್ಟಿಕ್ಸ್ ಎಲ್ಲ ಹೇಳೋರು, ಎಲ್ಲೋ ಇದಾರೆ, ಎಲ್ಲಿ ಮಾಡ್ತಿದಾರೆ, ಯಾರು ಮೀಟ್ ಮಾಡ್ತಾರೆ ಗೊತ್ತಿರೋರು. ಸರ್ 8-10 ದಿವಸ ಆಗಿದೆ ಸರ್, ಇನ್ನು ಯಾಕೆ ಅರೆಸ್ಟ್ ಆಗಿಲ್ಲ? ಸಿಂಪಲ್ ಕ್ವಶನ್. ಕಿರ್ಚಾಡ್ಕೊಂಡು ಹೇಳೋದೇನ್ ಬೇಕಾಗಿಲ್ಲ ಸರ್. ವೆರಿ ಸಿಂಪಲ್ ಕ್ವಶನ್. ಏನಂತ ಹೇಳಿದ್ರೆ, ತಾವು ಸಿದ್ದರಾಮಯ್ಯನೂ ಬೈತೀರಾ, ಅಳ್ತೀರಾ, ನಾವು ವಿಷಕಂಠ ಅಂತೀರಾ, ಏನೇನೋ ಹೇಳ್ತಿದ್ದೀರಾ, ಏನೋ ನನಗೆ ಆಡಳಿತ ಮಾಡಕ್ ಬಿಡಲ್ಲ ಅಂತೀರಾ. ಅದ್ರ ಜೊತೆಯಲ್ಲಿ ತಾವೇ ಒಂದು ಮೆಟಫರ್ ಆಗಿ ಹೇಳ್ತೀರಾ, ಮುಂಬೈನಲ್ಲಿ ಎಲ್ಲಿ ಕುತ್ಕೊಂಡಿದ್ದಾರೆ ಗೊತ್ತು, ಏನ್ ಊಟ ಮಾಡ್ತಾರೆ ಗೊತ್ತು, ಯಾರು ಮೀಟ್ ಮಾಡ್ತಾರೆ ಗೊತ್ತು, ಇವ್ರಿಗೆ 100 ಕೋಟಿ ದುಡ್ಡು ಕೊಡ್ತಾರೆ ಅಂತ ಗೊತ್ತು, ಏನೇನೋ ಹೇಳ್ತಿರಲ್ಲ. ನಿಮ್ಗೆಲ್ಲಾ ಗೊತ್ತಿರ್ತಕ್ಕಂಥವ್ರು ಅರೆಸ್ಟ್ ಮಾಡೋದಕ್ಕೆ ಅಲ್ಲ 10 ದಿವಸ ಆಯ್ತಲ್ಲ ಸರ್. ಮತ್ತೆ ನೀವು ಇವತ್ತು ನೀವು ಕ್ರೆಡಿಟ್ ತಗೊಂತೀನಿ ಅಂತ ಹೇಳ್ತಿದ್ರಲ್ಲ, ಇದು ಕ್ರೆಡಿಟ್ ಸೆನೆಗಲ್ ಪೊಲೀಸ್ನವ್ರಿಗೆ ಕ್ರೆಡಿಟ್. ಯಾಕಂದ್ರೆ ನಾವೇನ್ರಿ ಇಂಟರ್ಪೋಲ್ ಅಲ್ಲಿ ಇದಾಗ್ಲೇ ಸ್ಟಾಟಿಸ್ಟಿಕ್ಸ್ ಇದೆ.
ನಾರ್ಮಲ್ ಇಂಟರ್ಪೋಲ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಕಳ್ಳ ಅಥವಾ ಇನ್ನೊಬ್ಬ ಯಾರ ಕಳ್ಳ ಅಂದ್ರೆ ಅವ್ರಿಗೆ ನಾವು ಇಲ್ಲಿಂದ ರಿಕ್ವೆಸ್ಟ್ ಕಳ್ಸಿರ್ತೀವಿ, ಅಲ್ಲೊಂದು ರಿಪೋರ್ಟ್ ಇರುತ್ತೆ. ಅವರು ಪಾಸ್ಪೋರ್ಟ್ ನ ವೆರಿಫೈ ಮಾಡಿದ್ಮೇಲೆ ಈ ಒಂದು ಫೋಟೋ ಆ ಫೋಟೋ ಮ್ಯಾಚ್ ಆದ್ಮೇಲೆ ಸೊ ಸಸ್ಪಿಷನ್ ಬರುತ್ತೆ. ಸಸ್ಪಿಷನ್ ಬಂದಾಗ ಏನ್ ಮಾಡ್ತಾರೆ, ಒಂದ್ ನಿಮಿಷ ಆಗಲೇ ನಿಂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ನನ್ನ ಒಂದ್ಸಲ ನೇಪಾಳ ನಿಲ್ಲಿಸ್ಬಿಟ್ಟಿದ್ರು ಸರ್, ಕಠ್ಮಂಡುನಲ್ಲಿ ಇದ್ ಮಾಡ್ಬಿಟ್ಟಿದ್ರು. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ ಫೋಟೋ ಮ್ಯಾಚ್ ಆಗ್ತಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮಾಹಿತಿ ತಂತ್ರಜ್ಞಾನ ಇದೆಯಲ್ಲ, ಇನ್ಫಾರ್ಮೇಶನ್ ಟೆಕ್ನಾಲಜಿ ರೆವಲ್ಯೂಷನ್ ಆಗಿರೋದ್ರಿಂದ, ಸೊ ಅವರು ಅಲ್ಲಿ ಫೋಟೋಗಳು ಚೇಹರೆಗಳು ಸ್ವಲ್ಪ ಇದಾಗಿರೋದ್ರಿಂದ ದೇವ್ ಅರೆಸ್ಟೆಡ್ ದಟ್. ಮೇನ್ ಪಾತ್ರ ವಹಿಸೋದು ಯಾರು ಅಂತ ಹೇಳಿದ್ರೆ ರಾವ್ ಮತ್ತೆ ಸಾರಿ ಹೇಳಿದ್ರಲ್ಲ, ಡಿಫ್ರೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇರ್ತವೆ. ಮೊಸಾದ್ ಇರ್ಬೋದು, ಸಿಎ ಇರ್ಬೋದು, ಯಾವುದೇ ರಾಜ್ಯ. ಅಲ್ಲ, ಇಲ್ಲಿ ರಾಜ್ಯ ಅಂತ ಹೇಳಿದ್ರೆ ನಾವು ರಾಜ್ಯ ಅದು ಇದನ್ನ ಸರ್ಕಾರ ಕುಮಾರಸ್ವಾಮಿ ಅವರು ಈ ಟೈಮ್ ಅಲ್ಲಿ ಅವ್ರ ಕ್ರೆಡಿಟ್ ತಗೊಳೋದಕ್ಕೆ ನನ್ನ ಪ್ರಕಾರ ಕರ್ನಾಟಕದ ಜನತೆಯನ್ನೇ ಡಿಸೈಡ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಒಬ್ರು ಶಾಸಕರು ಇನ್ನೊಬ್ರು ಶಾಸಕ ತಲೆ ಬಿಚ್ಚಿದ್ದಾರೆ. ಬಿಚ್ಚಾದ್ಮೇಲೆ ಅದಾದ್ಮೇಲೆ ಒಂದು ಸುಳ್ಳಿನ ಕಂತೆಗಳೆಲ್ಲ ನೋಡಿದೀವಿ. ಅದು ಏನಾಗಿ ಆಮೇಲೆ ಇವ್ರು ಪಾಪ ಖರ್ಚಿಪ್ ಎಲ್ಲ ಒದ್ದಾಗತ್ತಾರೆಲ್ಲ ಹತ್ತಿರೋದು ನೋಡಿದೀವಿ. ಸೊ ಅದರಿಂದ ತಾವು ದಯವಿಟ್ಟು ನಿಮ್ಗೆ ಎಲ್ಲಾ ಗೊತ್ತಿರ್ತಕ್ಕಂಥವ್ರು ಇವತ್ತು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಸರ್ ಅಂದ್ರೆ ಡಿಸ್ಟರಿ. ಯಾಕಂದ್ರೆ ಅವ್ರಿಗೆ ಎಲ್ಲಾ ಗೊತ್ತು. ಸಿದ್ದರಾಮಯ್ಯ ಯಾರು ಮೀಟ್ ಮಾಡ್ತಾರೆ ಗೊತ್ತು, ನಮ್ಮ ಸೂರ್ಯ ಅವ್ರು ಯಾರು ಮೀಟ್ ಮಾಡ್ತಾರೆ ಗೊತ್ತು, ಎಲ್ಲ ಗೊತ್ತು. ನೀವ್ ಇನ್ನೂ ಕೂಡ 8 ದಿವಸದಿಂದ ನೀವು ಕಂಪ್ಲಿ ಶಾಸಕ MLA ಅರೆಸ್ಟ್ ಮಾಡಿಲ್ಲ ಅಂದ್ರೆ ದ ಮೊರಲ್ ಆಫ್ ಕರ್ನಾಟಕ ಪೊಲೀಸ್ ಹಸ್ ಕಮ್ ಡೌನ್. ಮತ್ತೆ ಎಲ್ಲ ಒಂದು ಕಡೆ ನಮ್ಮ ಒಂದು ಲಾ ಅಂಡ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಮ್ಗೆ ಎಲ್ಲ ಒಂದ್ ಕಡೆ ನನ್ಗೆ ಡೌಟ್ ಆಗ್ತಿದೆ. ಏನಾಗ್ತಿದೆ, ಎಲ್ಲಿ ಏನೋ ಒಂದು ಕಾಂಪ್ರಮೈಸ್ ಆಗಿದ್ಯಾ, ಯಾರೋ ರಕ್ಷಣೆ ಕೊಡ್ತಾ ಇದಾರಾ ಅಂತ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಸರ್, ಇದು ನೋಡಿ ಟೈಮ್ ಇರ್ಬೋದು ನಿಮ್ಗೆ. ನಾನು ಹೇಳ್ತಿದ್ದೇನೆ, ಒಬ್ಬ ಶಾಸಕ ಇನ್ನೊಬ್ಬ ಶಾಸನ ತಲೆ ಬಿಚ್ಕೊಂಡಿದ್ದಾರೆ 3 ಗಂಟೆನಲ್ಲಿ. ಸೀಕ್ರೆಸ್ ಆಫ್ ಇವೆಂಟ್ ಆಗಿದೆ. ನೀವು CM ಆಗಿ ನೀವು ಏನ್ ತೋರಿಸಿದೀರಾ? ಇದಕ್ಕೆ ಯಾಕೆ ನೀವು ಕ್ರೆಡಿಟ್ ತಗೊಳಲ್ಲ? ನೀವು 6 ದಿವಸ ಆದ್ಮೇಲೆ ವಿಸಿಟ್ ಮಾಡಿದ್ರಲ್ಲ, ಪಾಪ ಅವರು ಆನಂದ್ ಪಾಪ ಅವರು ಕಂಪ್ಲೀಟ್ ಗಣೇಶ್ ನಿಮ್ಗೆ ಕೈ ಎತ್ತಿದ್ರಲ್ಲ, ನಿಮ್ಗೆ ಅವರು ನಿಮ್ಗೆ ಕೈ ಎತ್ತಿದ್ರಿ. ಹಿಂಗೆ ನೀವು ಅವರು ಮತ್ತೆ ಆನಂದ್ ಸಿಂಗು ಕೈ ಎತ್ತಿದ್ರು. ಈ ಆನಂದ್ ಸಿಂಗು ಏನಾಗಿದ್ದಾರೆ ಅವ್ರ ಪೊಸಿಷನ್ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಲೇ ಇಲ್ಲ. 5 ದಿವಸ 4-6 ದಿವಸ ಆದ್ಮೇಲೆ ಹೋಗಿ ನೋಡಿದ್ರೆ. ಸೊ ಇವತ್ತು ಬಂದು ಯಾವ್ದೋ ಅವನು ಟೆರರಿಸ್ಟ್ ಅವರು ಈ ಸರ್ ಭೂಗತ ಪತಾಕಿಗಳನ್ನ ಯಾವತ್ತು ನಾವು ಸಪೋರ್ಟ್ ಮಾಡಲ್ಲ. ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ವಿ ವಾಂಟ್ ಹಿಮ್ ಟು ಬ್ರಿಂಗ್ ಟು ಇಂಡಿಯಾ ಅಂಡ್ ಹಿ ಹ್ಯಾಸ್ ಟು ಫೇಸ್ ದ ಜಸ್ಟಿಸ್. ಬಟ್ ಆದ್ರೆ ಅದಕ್ಕಿಂತ ಡೇಂಜರ್ ಇದಾರಲ್ಲ ಇಲ್ಲಿ ಇವ್ರುಗಳು. ಇವ್ರಲ್ಲಿ ಯಾಕೆ ಕ್ರೆಡಿಟ್ ತಗೊಳ್ಳಲ್ಲ? ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಆನಂದ್ ಸಿಂಗ್ ಅವರು ಇವತ್ತು ಕಂಪ್ಲಿ ಗಣೇಶ್ ಅವ್ರ ಬಗ್ಗೆ ಇಷ್ಟೊಂದು ಕಂಪ್ಲೇಂಟ್ ಹೇಳ್ತಿರಲ್ಲ. ಇವ್ರು ಆನಂದ್ ಸಿಂಗ್ ಅವರು ಅವ್ರಿಗೆ ಏನೇನ್ ಜಾತಿ ನಿಂದನೆ ಮಾಡಿದ್ರು, ಅವ್ರಿಗೆ ಏನೇನ್ ಬೈದ್ರು, ಇವು ಕೂಡ ನಮ್ಗೆ ಬೇಕು ರಿಪೋರ್ಟ್. ಅದಕ್ಕೆ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರಿಗೆ ನಾವು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಸರ್ ಅವ್ರದ್ದು ಏನ್ ನಡೀತು ಕರೆಕ್ಟ್ ಆಗಿ ಹೇಳಿ ಸರ್, ಡೀಟೇಲ್ಸ್ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಸರ್ ನೇರವಾದ ಪ್ರಶ್ನೆ ಸರ್. ಅವ್ರು ಹೇಳಿದ್ರು ಮುಲ್ಲಾ ಸರ್ ಹೇಳ್ತಾ ಇದ್ರು, ಇಲ್ಲಿ DGP ಹೋದ್ರು ಕೂಡ ಅಲ್ಲಿ ಶೂನ್ಯ, ಅಧಿಕಾರ ಇರೋದಿಲ್ಲ ಅಂತ ಹೇಳ್ತಾ ಇದ್ರು. ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್? ಹಾಗಾದ್ರೆ ಕುಮಾರಸ್ವಾಮಿ ಅವರು ಹೇಳಿರೋದೇನು, ನಮ್ಮ ಸರ್ಕಾರದ ಇಂಟೆಲಿಜೆನ್ಸ್ ಕೂಡ ಅದರಲ್ಲಿ ಕೆಲವು ಮಾಹಿತಿಗಳನ್ನ ಕೊಟ್ಟಿದೆ. ಅದರಿಂದ ಇದು ಸಮ್ಮಿಶ್ರ ಸರ್ಕಾರದ ಒಂದು ಉತ್ತಮವಾದಂತ ಇದು ಅಂತ ಹೇಳಿರೋದು ಅಷ್ಟೇ. ಸೊ ನಮ್ಮ ಸರ್ಕಾರದ ಇಂಟೆಲಿಜೆನ್ಸ್ ಮಾಹಿತಿ ಕೊಟ್ಟಿದೆ ಅಂತ. ಸೊ ಇದೊಂದು ಟೀಮ್ ವರ್ಕ್ ಅಷ್ಟೇ. ಈಗ ನಾವೇ ಹೋಗ್ಬಿಟ್ಟು ಹಾಗೆ ಹೇಳಿ ಸರ್, ಅದನ್ನ ಬಿಟ್ಟು ನಮ್ಮ ಸಮ್ಮಿಶ್ರ ಸರ್ಕಾರಕ್ಕೆ ಇವ್ರದ್ದು ವಿಜಯ್ ಮಲ್ಯ ಅವ್ರದ್ದು ಇದ್ರಲ್ಲಿ ವಿಜಯ್ ಮಲ್ಯ ಕೋರ್ಟ್ ಆದೇಶ ಆಯ್ತು. ವಿಜಯ್ ಮಲ್ಯ ಭಾರತಕ್ಕೆ ಬಂದ್ಬಿಡ್ತಾರೆ, ನರೇಂದ್ರ ಮೋದಿ ಕರ್ಕೊಂಡ್ ಬಂದ್ಬಿಟ್ರು ಅಂತ ಕ್ರೆಡಿಟ್ ತಗೊಳ್ಳಿಲ್ವಾ? ಅಲ್ಲಿ ಯಾವ್ದೋ ಇದ್ರಲ್ಲಿ ಗಡಿಪಾರ ಆಗ್ತಾರೆ ಅಂದ್ರೆ ಇವ್ರ ಹೆಂಗ್ ಕ್ರೆಡಿಟ್ ತಗೊಳಕಾಗತ್ತೆ? ಇವ್ರು ಹೋಗ್ಬಿಟ್ಟು ಅಲ್ಲಿ ನರೇಂದ್ರ ಮೋದಿ ಏನ್ ಕೋರ್ಟ್ ಅಲ್ಲಿ ವಾದ ಮಾಡಿದ್ರ? ಇಲ್ಲ ತಾನೆ. ಸೊ ಅದು ಏನೇ ಬಂದ್ರು ನಮ್ಮ ಸರ್ಕಾರದ ಸಾಧನೆ ಅಂತ ತಾನೇ ಹೇಳೋದೆಲ್ಲರೂ. ಸೊ ಅದೇ ರೀತಿ ನಮ್ಮ ಸರ್ಕಾರದ ಇಂಟೆಲಿಜೆನ್ಸ್ ಒಂದ್ ಮಾಡಿದೆ, ಅದನ್ನ ನಮ್ಮ ದೇಶ ಸಾಧನೆ ಅಂತ ಹೇಳ್ಬೋದಲ್ಲ ಸರ್. ಕರ್ನಾಟಕ ಒಂದು ಹಾಸನ ಒಂದು ದೇಶ ಇವ್ರಿಗೆ. ಕೇಂದ್ರ ಗುಪ್ತಚರ ಇಲಾಖೆ ಇಲ್ಲ ಅಂತ ಯಾರು ಹೇಳಿದ್ದು? ನಾವ್ ಇಲ್ಲ ಅಂತ ಹೇಳ್ತಾ ಯಾಕೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಮಾಡಿದೆ ಅಂತ ನಾವ್ ಹೇಳ್ತೀವಿ. ನಮ್ಮ ಕನ್ನಡದ ಅಸ್ಮಿತೆ, ನಮ್ಮ ರಾಜ್ಯ ನಮ್ಮ ಹೆಮ್ಮೆ, ನಮ್ಮ ಪೊಲೀಸರು ನಮ್ಮ ಹೆಮ್ಮೆ. ಒನ್ ಥಿಂಗ್, ಅಡ್ಮಿನಿಸ್ಟ್ರೇಷನ್ ಏನ್ ಮಾಡಿದ್ರು ಸರ್ಕಾರದ ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಪಾರ್ಟಿ ಬಗ್ಗೆ. ಆ ಟೈಮಿನ ಸರ್ಕಾರದ್ದು ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡಕ್ ಖಂಡಿತ. ಹೌದು. ಯಾಕಂದ್ರೆ ಇವೆಲ್ಲ ಮಾಡೋಷ್ಟ್ರಲ್ಲಿ
ಕೆಲವೊಂದು ಇಲ್ಲಿಗಲ್ ಆಗಿರ್ತವೆ, ಕೆಲವು ಅನ್ಟ್ರೆಡಿಷನಲ್, ಇಲ್ಲಿಗಲ್ ಅಲ್ಲ ನಾನ್ ಟ್ರೆಡಿಷನಲ್ ಥಿಂಗ್ಸ್ ಆಗಿರ್ತವೆ ಕೆಲವೊಂದು. ಅದನ್ನ ಸಪೋರ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡೋದು ಸರ್ಕಾರನೇ. ಅವರ ಮಾರಲ್ ಸಪೋರ್ಟ್ ಇಲ್ದೇನೆ, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ, ಅವ್ರದ್ದು ಸಪೋರ್ಟ್ ಇಲ್ದೇನೆ ಇದು ಮಾಡಕ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೆನೆಗಾಲ್ ನಲ್ಲಿರುವ ಅಂಬಾಸಿಡರ್ ಕರ್ನಾಟಕ ಅಂಬಾಸಿಡರ್ ಅಲ್ಲ, ಹೈ ಕಮಿಷನರ್ ವಾಸ್ ದಟ್ ಆಫ್ ಅವ್ರದೆಲ್ಲ ಸಪೋರ್ಟ್ ಬೇಕೇ ಬೇಕು. ಸೊ ಒಂದೇ ರೀತಿಯಿಂದ ಆ ಸರ್ಕಾರದ ಮಾರಲ್ ಸಪೋರ್ಟ್ ಇಲ್ಲದೆ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡಕ್ ಆಗೋದಿಲ್ಲ. ಸರ್ ನೀವು ಪ್ಲೀಸ್ ಕಂಟಿನ್ಯೂ ಮಾಡಿ. ಸೊ ಈಗ ನೋಡಿ, ಸಣ್ಣ ಎಕ್ಸಾಂಪಲ್, ನಮ್ಮ ರಾಜ್ಯದ ಪೊಲೀಸರು ಯಾವತ್ತೂ ಇನ್ ಸುಮ್ನೆ ಕೂತಿಲ್ಲ. ಮುಖ್ಯಮಂತ್ರಿನೇ ಅರೆಸ್ಟ್ ಮಾಡಿದಂತ ಒಂದು ಇದನ್ನ ನಿದರ್ಶನ ನಮ್ಮ ಮುಂದೆ ಇದೆ. 7 ಜನ ಶಾಸಕರು ಅರೆಸ್ಟ್ ಆಗಿದ್ರು. ಅದು ಯಾರು CCB ಪೊಲೀಸರು ಅಥವಾ ಕ್ರೈಮ್ ಪೊಲೀಸರು ಅಲ್ಲ, ಲೋಕಾಯುಕ್ತ ಪೊಲೀಸರೇ ಅರೆಸ್ಟ್ ಮಾಡಿದ್ರು. ಅಂತದ್ರಲ್ಲಿ ಈಗ 7 ದಿನ 8 ದಿನ ಇದ್ರಲ್ಲಿ ಏನಂತ ದೊಡ್ಡ ವ್ಯತ್ಯಾಸ ಆಗಲ್ಲ. ಸೊ ಇವರು ಕೂಡ ನ್ಯಾಯಾಲಯದಲ್ಲಿ ಅವ್ರ ಜಾಮೀನು ಅರ್ಜಿಗೆ ಅಂತ ವ್ಯಾಲ್ಯೂ ಇಲ್ಲ. 307 ಕೇಸು, ಗಂಭೀರವಾದಂತ ಪ್ರಕರಣ, ಅಲ್ಲೂ ಕೂಡ ಅವ್ರಿಗೇನು ಜಾಮೀನ್ ಸಿಕ್ಕಲ್ಲ. ಸೊ ಎಷ್ಟೇ ದಿನ ತಲೆ ಮರೆಸ್ಕೊಂಡ್ರು ಒಂದಲ್ಲ ಒಂದಿನ ಒಳಗಡೆ ಹೋಗ್ಲೇಬೇಕು. ಕಾನೂನ್ ಮುಂದೆ ಎಲ್ರು ಸಮಾನರೇ, ಪದವಿ ಯಾರದೇ ಇರ್ಬೋದು, ಆದ್ರೆ ಕ್ರೈಮ್ ಯಾರು ಒಪ್ಪುವಂತದಲ್ಲ. ನ್ಯಾಯಾಲಯ ಕೂಡ ಇದನ್ನ ಕ್ಷಮಿಸಲ್ಲ. ಸೊ ಅವ್ರಿಗೇನು ಪ್ರಯತ್ನ ಪಡ್ತಾ ಇದಾರೋ ಅವ್ರು ಪಡ್ತಾ ಇರ್ಬೋದು. ಸೊ ಇದ್ರಲ್ಲಿ 7 ಡೇಸ್ ಆಗಿದೆ ಅಂತ ಹೇಳ್ತಾ ಇದಾರೆ. ಸೊ ಅದು ಇನ್ವೆಸ್ಟಿಗೇಷನ್ 10 ಡೇಸ್ ಆಗಿದೆ. ಸೊ ಇವಾಗ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ, ಕೆಲವು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ತಾರೆ ಅವರು. ಇದು ಆಧುನಿಕ ತಂತ್ರಜ್ಞಾನದಲ್ಲಿ ಅನೇಕ ಮೊಬೈಲ್ ನಂಬರ್ಗಳನ್ನ ಇದನ್ನ ಚೇಂಜ್ ಮಾಡುವಂತದ್ದು, ಆಮೇಲೆ ಸ್ಥಳ ಬದಲಾವಣೆ ಮಾಡುವಂತದ್ದು, ಇವೆಲ್ಲ ಆಗ್ತಾ ಇರ್ಬೋದು. ಅದನ್ನ ಪೊಲೀಸರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸರ್ಕಾರ ಯಾವತ್ತೂ ಅಡ್ಗಾಲ್ ಹಾಕಿಲ್ಲ ಅವ್ರಿಗೆ. ಪೊಲೀಸರಿಗೆ ಮುಕ್ತವಾದಂತ ಅವಕಾಶ ಕೊಟ್ಟಿದೆ, ಅರೆಸ್ಟ್ ಆಗೇ ಆಗುತ್ತೆ. ಸೊ ಅದನ್ನ ಕೆಲವು ಕಾಲಗಳು ತಗೊಂಬೋದಷ್ಟೇ, ಸಮಯಾವಕಾಶ ಬೇಕಾಗುತ್ತೆ. ಸೊ ಇದ್ರಲ್ಲಿ ಈ ಪ್ರಕರಣದಲ್ಲಿ ಇದ್ರ ಏನು ರವಿ ಪೂಜಾರಿನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ ತಕ್ಷಣ ನಮ್ ಸರ್ಕಾರ ಮಾಡ್ತು ಅಂತ ಹೇಳ್ಬಿಟ್ರೆ ಜನ ಏನ್ ವೋಟ್ ಹಾಕ್ಬಿಡಲ್ಲ. ಅದೇನ್ ಪೊಲಿಟಿಕಲ್ ಇದಲ್ಲ, ಒಂದು ಮಾರಲ್ ಸಪೋರ್ಟ್ ಅಷ್ಟೇ ಪೊಲೀಸ್ ಇಲಾಖೆಗೆ, ಇದಕ್ಕೆ ಅಧಿಕಾರಿಗಳಿಗೆ. ಸೊ ಈ ತರ ಒಂದು ಹೆಮ್ಮೆ ಪಡುವಂತ ಸಂದರ್ಭ. ಇದನ್ನ ನಾವು ಇದನ್ನೆಲ್ಲರಿಗೂ ಕ್ರೆಡಿಟ್ ಕೊಡ್ಬೇಕಾಯ್ತು. ನೀವೇ ಹುಟ್ಟಾಕಿರೋದು, ನೀವೇ ಅದಕ್ಕೆ ಈ ಒಂದು ಚರ್ಚೆ ಬಂದಿರೋದು ಇವತ್ತು. ಇಲ್ಲ ಅದು ಅಂತ ಇವಾಗ ನೋಡಿ, ಅದನ್ನ ಈಗ ನಮ್ಮ ರಾಜ್ಯ ಈ ತರದೊಂದು ಸಾಧನೆ, ಒಬ್ಬ ಇವನನ್ನ ತುಂಬಾ ಬೇಕಾಗಿರುವಂತ ನಟೋರಿಯಸ್ ಕ್ರಿಮಿನಲ್ ನ ಅರೆಸ್ಟ್ ಮಾಡಿದೆ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನೀವು ನರೇಂದ್ರ ಮೋದಿ ಹೇಳಿದ್ರೆ ಮಾತ್ರ ಪ್ರಶ್ನೆ ಮಾಡಲ್ಲ. ಈ ತರದ್ದು ಯಾಕೆ ಇಡೀ ದೇಶಕ್ಕೆ ಎಲ್ಲಾ ಸರ್ಕಾರಗಳು ಯಾಕೆ ಸಪೋರ್ಟ್ ಮಾಡ್ತು, ಎಲ್ಲಾರ್ಗು ಯಾಕೆ ಕ್ರೆಡಿಟ್ ಕೊಡ್ಲಿಲ್ಲ ಅಂತ ಕೇಳಲ್ಲ. ಸೊ ಒಂದು ಈ ರೀತಿ ಏನಾದ್ರು ನಮ್ಮ ರಾಜ್ಯ ಮಾಡ್ತು ಅಂದ್ರೆ ನಮ್ಮ ರಾಜ್ಯದ ಬಗ್ಗೆ ಯಾಕೆ ಅಷ್ಟೊಂದು ನೆಗ್ಲೆಕ್ಟ್? ಖಂಡಿತ ನಮ್ಮ ರಾಜ್ಯ ಮುಖ್ಯಮಂತ್ರಿ ಹತ್ರ ಹೇಳಿದ್ರು ಯಾಕೆ ಅದನ್ನ ಅಷ್ಟೊಂದು ಚರ್ಚೆಯ ವಿಷಯ ಆಗ್ಬೇಕು? ರಾಜ್ಯದ ವಿಚಾರ ಅಲ್ಲ, ಇಂಟೆಲಿಜೆನ್ಸ್ ಬೇರೆ ದೇಶದ ವಿಚಾರ ಬಂದಾಗ ನಮ್ಮ ದೇಶ ಖಂಡಿತವಾಗ್ಲೂ ನೋಡಿ, ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅದು ಕೂಡ ಸಪೋರ್ಟ್ ಮಾಡಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಸೊ ನಮ್ಮ ಇಂಟೆಲಿಜೆನ್ಸ್ ಮಾಡಿದೆ ಅಂತ ಹೇಳಿದಾರೆ ಅಷ್ಟೇ. ನಮ್ಮ ರಾಜ್ಯ ದೇಶ ಇಲ್ಲ. ಒಂದೊಂದು ಸೆಕೆಂಡ್ ಕ್ವಶನ್ ಕೇಳ ಮುಂಚೆ ಸರ್, ಈಗ ಕರ್ನಾಟಕದಲ್ಲಿ ಕರ್ನಾಟಕ ಪೊಲೀಸು ಎಷ್ಟು ಫೇಮಸ್ ಅಂತ ಹೇಳಿದ್ರೆ, ವೀರಪ್ಪನ್ ಇರ್ಬೋದು ಅಥವಾ ನಮ್ಮ ಯಾರೋ ರಾಜೀವ್ ಗಾಂಧಿ ಅವ್ರನ್ನ ಕೊಂದಿರೋರು ಇರ್ಬೋದು, ಎಲ್ಲರನ್ನು ಒಂದು ಟೈಮ್ ಫ್ರೇಮ್ ಹಿಡಿದು ಬಿಸಾಕ್ದಂತ. ಇವತ್ತು 10 ದಿವಸ ಆದ್ರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅರೆಸ್ಟ್ ಮಾಡಿದ್ರು, ಮಾಜಿ ಮುಖ್ಯಮಂತ್ರಿಗಳನ್ನ ಅಂತೆಲ್ಲ ಹೇಳಿದ್ರಲ್ಲ. ಇವತ್ತು ನೀವು ಇಲ್ಲ ಸರ್, ನೀವ್ ಹೇಳಿದಲ್ಲ ಸರಿ, ನಾವು ಹೇಳಿ ಸರಿ, ನೀವ್ ಹೇಳಿ ಸರಿ, ಗೌರವ ಕೊಡ್ತೀವಿ ನಿಮಗೆ, ನಿಮ್ಗೆ ಗೌರವ ಕೊಡ್ತೀವಿ ನಾವು, ಅಲ್ಲ ಸರ್ ಗೌರವ ಕೊಡ್ತೀವಿ. ಆದ್ರೆ ನಿಮ್ಮ ಸರ್ಕಾರಕ್ಕೆ 10 ದಿವಸ ಆಗಿದೆ. ಕರ್ನಾಟಕ ಪೊಲೀಸ್ನ ಮಾನ ಮರ್ಯಾದೆ ಘನತನ ನೀವು 10 ದಿವಸದಿಂದ ನೀವು ತಲೆ ತಗ್ಗಿಸ್ಬಿಟ್ಟು ಈಗ ನಾವು ಯಾರಾದ್ರೂ ಅರೆಸ್ಟ್ ಮಾಡಿರೋದು ನಾವು ಕ್ರೆಡಿಟ್ ಅಂತಿರಲ್ಲ. ನಿಮ್ಮ ಭಾಷೆ, ಅವರು ಕಾಂಗ್ರೆಸ್ ಅವ್ರ ಭಾಷೆ, ನಾಚಿಕೆ ಮಾನ ಮರ್ಯಾದೆ ಅಂತ ನೀವ್ ಹೇಳ್ತೀರಲ್ಲ, ನಿಮಗಿದೆಯಾ ಅಂತ ನೀವ್ ಹೇಳ್ಬೇಕು. ನೀವ್ ಹೇಳ್ತೀರಲ್ಲ 10 ದಿವಸ ಆಗೈತೆ. ಒಬ್ಬ MLA ಇನ್ನೊಬ್ಬ MLA ಅದು 2.5 ಲಕ್ಷ ಜನ ಓಟು ಗೆದ್ದಿದ್ದು ಎಲ್ಲಿ? ನಿಮ್ಮ ಒಬ್ಬ ಶಾಸಕರು, ಒಬ್ಬ ಮಿನಿಸ್ಟರ್ ಒಂದು ರೆಸಾರ್ಟ್ ಅಲ್ಲಿ ಅವನ್ನ ನೀವು ಅರೆಸ್ಟ್ ಮಾಡಕ್ ಆಗ್ದಿಲ್ಲೇನೆ, ಅವನು ಅರೆಸ್ಟ್ ಮಾಡಕ್ ಆಗ್ದಿಲ್ಲ. ನೀವು ಸ್ಟೋರಿಗಳು ಹೇಳ್ಕೊಂಡು ಯಾರೋ ಒಬ್ರು ಒಂದು ವಿಚಾರ ನಾನು ಮಾತಾಡ್ತೀನಿ. ಮುಲ್ಲಾ ಸರ್, ಈತನ ಬಂಧನ ಆಗಿರೋದು ಭಾರತಕ್ಕೆ ಎಷ್ಟು ಅಗತ್ಯ ಆಗಿತ್ತು? ಈತನ ಬಂಧನ ಎಷ್ಟು ಅಗತ್ಯ ಆಗಿತ್ತು? ಭಾರತಕ್ಕೆ ಅದು ಒಂದ್ ಕಡೆ ಇಟ್ಕೊಳ್ಳೋಣ, ಅಗತ್ಯ ನೋ ಡೌಟ್ ಅದರಲ್ಲಿ. ಬಟ್ ಸೊಸೈಟಿ ಮಾರಲ್, ಖಂಡಿತ ಸೊಸೈಟಿ ಮಾರಲ್ ಎಷ್ಟರ ಮಟ್ಟಿಗೆ ಮೇಲಕ್ಕೆ ಹೋಗ್ತದೆ? ದಟ್ ಮೀನ್ಸ್ ಒಂದು ಕಾಲದಿಂದ ಒಂದು ಏನಿತ್ತು 70s ಅಲ್ಲಿ ಟ್ರೆಂಡ್ ಸ್ಟಾರ್ಟ್ ಆಯ್ತು, ನೀನೇನಾರು ಅಪರಾಧ ಮಾಡು
ಅದಾದ್ಮೇಲೆ ಈಗ ರೀಸೆಂಟ್ಲಿನೇ ಆಗಿರೋದು ಯಾವುದು ಮೊದಲು ಅಪರಾಧಿಗಳು ಹೋಗ್ತಿದ್ರು, ಈಗ ದೊಡ್ಡ ದೊಡ್ಡ ಶ್ರೀಮಂತರು ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಮೊದಲೇನಾಗಿದ್ದು ಈ ಅಪರಾಧಗಳು ಮಾಡೋದು ಈ ಸ್ಮಾಲರ್ ಕಂಟ್ರೀಸ್ ಅಲ್ಲಿ ಹೋಗೋದು, ಅಲ್ಲಿ ಆಶ್ರಯ ತಗೊಳ್ಳೋದು, ಅಲ್ಲಿ ಏನಾಗ್ತದ ಜನರಲ್ಲಿ ಮಿಕ್ಸಪ್ ಆಗೋದು, ಮತ್ತೆ ಸ್ಮಾಲ್ ಸೊಸೈಟಿಯಲ್ಲಿ ಆಮೇಲೆ ಇವ್ರು ತಗೊಂಡೋಗಿರೋ ಹಣ ಬೇಕಾದಷ್ಟು ಆಗೋಯ್ತಲ್ಲೇ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ 100 ಕೋಟಿ ಅಂದ್ರೆ ಏನಲ್ಲ, ಸೆನೆಗಾಲ್ ನಲ್ಲಿ 50 ಕೋಟಿ 100 crores ಇಸ್ ಸಮಥಿಂಗ್ ವೆರಿ ಬಿಗ್ ವಾಟ್ ಐ ಮೀನ್. ಈ ಕ್ರಿಮಿನಲ್ಸ್ ಹೋಗಿ ಅಲ್ಲಿ ಫಿಲಿಪೈನ್ಸ್ ಅಲ್ಲಿ, ಅದಾದ್ಮೇಲೆ ಮಣಿದಲ್ಲಿ, ಅದಾದ್ಮೇಲೆ ಥೈಲ್ಯಾಂಡ್ ಅಲ್ಲಿ, ಇಂಥ ಕಡೆ ಎಲ್ಲ ಸ್ಪೇನ್ ಅಲ್ಲಿ, ಅಲ್ಲಿಂದ ಎಲ್ಲ ಒಬ್ಬೊಬ್ಬರಿಗೆ ಈ ಪೂಜಾರಿ ಇಸ್ ದ ಲಾಸ್ಟ್ ಮ್ಯಾನ್. ಪೂಜಾರಿ ಬಿಟ್ಟ ಮೇಲೆ ಹೆಬ್ಬೆಟ್ ಮಂಜ ಅಂತ ಒಬ್ಬ ಇದಾನೆ, ಅಷ್ಟರ ಮಟ್ಟಿಗೆ ಬಂದಿಲ್ಲ. ವಿಲ್ ಗೆಟ್ ಹಿಮ್ ಮೇ ಬಿ ಫಸ್ಟ್ ಪ್ರಯಾರಿಟೀಸ್. ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ದಾವೂದ್ ಇಬ್ರಾಹಿಂ ತರಕ್ಕಾಗಿಲ್ಲ. ಆಲ್ದೋ ವಿ ಹ್ಯಾಡ್ ಆಲ್ ದಿ ಸಪೋರ್ಟ್, ಇಂಟರ್ನ್ಯಾಷನಲ್ ಸಪೋರ್ಟ್ ಇದ್ರು, ದಾವೂದ್ ಇಬ್ರಾಹಿಂಗೆ ತರ್ಲಿಕ್ಕೆ ಆಗಿಲ್ಲ. ಅದು ಬೇಕಾದಷ್ಟು ಕೇಂದ್ರ ಸರ್ಕಾರಗಳು ಬಂದು, ಬೇಕಾದಷ್ಟು ರಾಜ್ಯ ಸರ್ಕಾರಗಳು ಚೇಂಜ್ ಆದವು. ಸೊ ಕೆಲವೊಂದು ಎಲ್ಲಾದ್ರಲ್ಲಿ ನಾವು ಸಕ್ಸಸ್ ಆಗ್ತೇವೆ ಅಂತ ಹೇಳಕ್ ಆಗೋದು. ಬಟ್ ಈ ಕ್ರಿಮಿನಲ್ಸ್ ವಾಪಸ್ ಕರ್ಕೊಂಡ್ ಬಂದು ಅವ್ರಿಗೆ ನಮ್ಮ ಕಾನೂನು ಮುಂದೆ ನಿಲ್ಸಿ, ನೀನ್ ಮಾಡಿರುವ ಅಪರಾಧಕ್ಕೆ ನೀನು ಸಜಾ ಅನುಭವಿಸಬೇಕು ಅಂತ ಬಿಟ್ಟು ಇದು ಕೊಡ್ತೀವಲ್ಲ, ಇದು ಸೊಸೈಟಿಗೆ ಬಹಳ ಬೂಸ್ಟ್ ಕೊಡ್ತದೆ. ರಾಜಕೀಯವಾಗಿ ಸೊಸೈಟಿ ಯು ಕ್ಯಾನಾಟ್ ಎಸ್ಕೇಪ್ ದ ಲಾ. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಲಾ. ಜಸ್ಟಿಸ್, ಕ್ರಿಮಿನಲ್ ಜಸ್ಟಿಸ್ ಡಿಸ್ಪೆನ್ಷನ್ ನಲ್ಲಿ ಅಪರಾಧಿನ ಕಾನೂನು ಮುಂದೆ ನಿಲ್ಲಿಸಲಿಲ್ಲ ಅಂತ ಹೇಳಂದ್ರೆ ಅದು ವೈಫಲ್ಯ, ಎಲ್ಲಾ ರೀತಿಯ ವೈಫಲ್ಯ, ರಾಜ್ಯದ ವೈಫಲ್ಯ, ದೇಶದ ವೈಫಲ್ಯ. ಇದೊಂದು ಈ ಒಂದು ನಿಟ್ಟಿನಲ್ಲಿ ಇವನ್ಗೆ ಅರೆಸ್ಟ್ ಮಾಡಿರೋದು, ಇವನ್ಗೆ ಅಕ್ವಿಟಲ್ ಆಗ್ತದೋ ಕರ್ಕೊಂಡ್ ಬರ್ಬೇಕು. ನಾನು ಹೇಳಿದ್ನಲ್ಲ, ಈಗ ಅಲ್ಲೇನಾದ್ರು ಒಂದು ಆನರರಿ ಸಿಟಿಸನ್ ಕೊಟ್ರೆ ನೀರವ್ ಮೋದಿಗೆ ಆನರರಿ ಸಿಟಿಸನ್ಶಿಪ್ ಕೊಟ್ಬಿಟ್ರು. ವೆರಿ ಡಿಫಿಕಲ್ಟ್ ಟು ಗೆಟ್ ಹಿಮ್. ಲಲಿತ್ ಮೋದಿ ಇವತ್ತು ಕರ್ಕೊಂಡ್ ಬರಕ್ಕಾಗಿಲ್ಲ. ಐ ಮೀನ್ ನಾನು ಹೇಳೋದೇನಂದ್ರೆ ಅವ್ರಿಗೆ ಸ್ಮಾಲ್ ಕಂಟ್ರೀಸ್ ಇವು, ಅಲ್ಲೇನಂದ್ರೆ ಅವ್ರಿಗೆ ಸಿಟಿಸನ್ಶಿಪ್ ಕೊಟ್ಬಿಡ್ತಾರೆ. ಒಂದು ಸಿಟಿಸನ್ಶಿಪ್ ಕೊಟ್ಟಾದ್ಮೇಲೆ that country, that government, that law is bound to protect him. ಆ ದೇಶ ಅವನನ್ನು ರಕ್ಷಣೆ ಮಾಡಲೇಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಇವನ್ಗೆ ಅಬು ಸಲೀಮ್ಗೆ ಇಲ್ಲಿ ಕಳಿಸುವಾಗ ಸ್ಪೇನ್ ದೇಶದವರು ಒಂದು ಕಂಡೀಷನ್ ಹಾಕಿದ್ರು, ನೀವು ಏನೇ ಟ್ರಯಲ್ ಮಾಡ್ರಿ, ಏನೇ ಪನಿಷ್ಮೆಂಟ್ ಕೊಡ್ರಿ, ಗಲ್ಲದ ಪನಿಷ್ಮೆಂಟ್ ನಿಮ್ಗೆ ಕೊಡೋ ಅಧಿಕಾರ ಇಲ್ಲ, ಯಾಕಂದ್ರೆ ಅದು ನಮ್ಮ ದೇಶದಲ್ಲಿ ಇಲ್ಲ. ಆ ಒಂದು ಕಂಡೀಷನ್ ಮೇಲೆ ಕಳಿಸ್ಕೊಟ್ಟಿದ್ದಾರೆ. ಸೊ ಆ ರೀತಿ ಎಕ್ಸ್ಟ್ರಾಡಿಷನ್ ಆಗ್ಲಿ, ಎಕ್ಸ್ಟ್ರಾಡಿಷನ್ ಅರೇಂಜ್ಮೆಂಟ್ ಆಗ್ಲಿ, ಡಿಪೋರ್ಟೇಷನ್ ಆಗ್ಲಿ ಅಷ್ಟು ಈಸಿ ಅಲ್ಲ. ಇನ್ನೊಬ್ರು ಡಾನಿಗೆ ಇಲ್ಲಿ ಕರ್ನಾಟಕದಲ್ಲಿ ಡಿಪೋರ್ಟ್ ಮಾಡಿದ್ರು, ಯಾಕಂದ್ರೆ ಎಕ್ಸ್ಟ್ರಾಡಿಷನ್ ಇದ್ದಿಲ್ಲ, ಅಲ್ಲಿ ಅವ್ರು ಇಲ್ಲಿಗಲ್ ಇದ್ರು ಅಂತ. ಸೊ ಇವೆಲ್ಲ ಒಂದು ಪ್ರೊಸೀಜರ್ ಇರ್ತದೆ. ಬಂದಾದ್ಮೇಲೆ ಇಲ್ಲಿ ಮತ್ತೆ ಲಾ ಫೇಸ್ ಮಾಡ್ಬೇಕಲ್ಲ, ಮಾತಾಡ್ತೀನಿ ಸರ್. ಖಂಡಿತವಾಗಲೂ ಕೂಡ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆಯಲ್ಲಿ ಕ್ರಿಮಿನಲ್ ಆತ ಯಾರೇ ಆಗಿದ್ರು ಕೂಡ ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಎಷ್ಟು ಸರಿ? ಎಲ್ಲೋ ಒಂದ್ ಕಡೆಯಲ್ಲಿ ಆತ ದೇಶಕ್ಕೆ, ರಾಜ್ಯಕ್ಕೆ, ಆತ ವಿದೇಶಕ್ಕೂ ಕೂಡ ಆತ ಬೇಕಾಗಿದ್ದವ. ಎಷ್ಟು ಮರ್ಜಾರಿ ವಿಚಾರದಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಇದ್ದಿಲ್ಲವಿಲ್ಲಿ, ನಾವು ಇದರಲ್ಲಿ ಕಾಂಟ್ರಿಬ್ಯೂಷನ್ ನಮ್ದಿಲ್ಲ ಅಂತ ಹೇಳ್ಬಹುದು ಸರ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಈಗ ನೀವು ಕ್ರಿಮಿನಲ್ ಇರ್ಬೋದು, ಇದಿರ್ಬೋದು, ನೀವು ಎಲ್ಲರೂ ಕ್ರೆಡಿಟ್ ತೊಗೊಳ್ಳಿ, ಅದರಲ್ಲೇನಿಲ್ಲ. ಬಟ್ ನಾವು ಏನ್ ಕೇಳ್ತೀವಿ ಅಂತ ಹೇಳಿದ್ರೆ, ಇವತ್ತು ಕುಮಾರಸ್ವಾಮಿ ಅವರು ತೊಗೊಳ್ಳಿ, ಸಿದ್ದರಾಮಯ್ಯ ಅವರು ತೊಗೊಳ್ಳಿ, ಎಲ್ಲರೂ ತೊಗೊಳ್ಳಿ, ನಾವೇನ್ ಹೇಳ್ತೀವಿ ಅಂತಂದ್ರೆ, ನೀವು ಅವ್ರು ಕ್ರೆಡಿಟ್ ತೊಗೊಂತೀರೋ ಸಂತೋಷ. ಬಟ್ ಇಲ್ಲಿ ನಿಮ್ಮದು ಒಬ್ಬ ಕ್ರಿಮಿನಲ್ ತಲೆ ಬಿಚ್ಚರ ಇದಾವಲ್ಲ, ಫಸ್ಟ್ ನೋಡಿ, ನಿಮ್ದೇ ಪೊಲೀಸು, ನಿಮ್ದೇ ಎಲ್ಲ ಇರ್ಬೇಕಾದ್ರೆ 10 ದಿವಸದಿಂದ ನೀವೇನು ಮಾಡ್ದಲೇನೆ. ಆಮೇಲೆ ಅವರು ಯಾರು ನಮ್ಮ ರವಿ ಪೂಜಾರಿ ಇದಾರಲ್ಲ, ಈ ಫ್ರಮ್ ಬಾಂಬೆ, ನಮ್ ಕನ್ನಡ ಇರ್ಬೋದು, ಇವರೆಲ್ಲರೂ ಇರ್ಬೋದು ಸರ್, ಇವರೆಲ್ಲರೂ ಕೂಡ ಬೇರೆ ಕಡೆ ಹೋಗ್ಬಿಟ್ಟು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ರೆ ಅದು ನಮ್ ಕರ್ನಾಟಕ ಮಾಡೋ ಅವಮಾನ ಸರ್. ಅದು ಯಾರೇ ಆಗ್ಲಿ ಸರ್, ಯಾರೇ ಆಗ್ಲಿ, ಬೇರೆ ಕಡೆ ಅವರು ಬಾಂಬೆನಲ್ಲಿ ಕೂಡ ಅವರು ತಂದೆ ತಾಯಿ ಅಣ್ಣ ತಮ್ದಿರ, ಡೆಲ್ಲಿನಲ್ಲೂ ತಂದೆ ತಾಯಿ ಅಣ್ಣ ತಮ್ದಿರ. ನೀವು ಇಲ್ಲಿ ಉಟ್ಬಿಟ್ಟು ಬೇರೆ ಊರಲ್ಲಿ ರೌಡಿಸಂ ಮಾಡಿದ್ರೆ, ಬೇರೆಯವ್ರು ಕೊಂದ್ರೆ ಅದು ಪಾಪನೇ. ಇದು ಒಂದು ದೇಶ, ಇದು ಒಂದು ದೇಶದಲ್ಲಿದ್ದಾಗ ರಾಜ್ಯ ಬಿಟ್ಟಿಲ್ಲ ಅನ್ನೋ ಸಂದೇಶ ಸರ್. ನೋಡಿ, ಈಗ ಅವರು ಅರೆಸ್ಟ್ ಮಾಡ್ಕೊಂಡ್ ಬಂದ್ರೆ ಮಹಾರಾಷ್ಟ್ರಗೆ ಕರ್ಕೊಂಡ್ ಬರೋದು, ಯಾಕಂತ ಹೇಳಿದ್ರೆ ಅವ್ರ ಕೇಸಸ್ ಅಲ್ಲೇ ಜಾಸ್ತಿ ಇರೋದು. ಯಾಕಂದ್ರೆ ಅಲ್ಲಿ ಸ್ಟಾರ್ಟ್ ಆಗಿರೋದು ಅವ್ರ ರೌಡಿಸಂ ಎಲ್ಲ ಅಲ್ಲಿಂದಾನೆ. ಇಲ್ಲಿ ಎರಡನೇದು ಅಂತ ಹೇಳಿದ್ರೆ, ವಿಜಯ್ ಮಲ್ಯ ಇರ್ಬೋದು, ಇವ್ರು ಇರ್ಬೋದು ಸರ್, ಯಾರೇ ಒಬ್ಬ ಕಳ್ಳರು ಕಳ್ಳನೇ
ನೀವು ಅವರು ಇಂಡಿಯಾದಲ್ಲಿ ಟ್ಯಾಕ್ಸ್ ಎಲ್ಲ ವಂಚನೆ ಮಾಡ್ಬಿಟ್ಟು ದೇಶಕ್ಕೆ ಅನ್ಯಾಯ ಮಾಡಿ ಹೋಗಿದ್ದಾರೆ. ಇವನು ಕೂಡ ಹೋಗ್ಬಿಟ್ಟು ಕೊಲೆ ಮಾಡ್ಬಿಟ್ಟು ಅಲ್ಲೋಗ್ಬಿಟ್ಟು ನಾನು ಹಿಂದೂ, ನಾನು ಮುಸ್ಲಿಮು, ನಾನು ಕ್ರಿಶ್ಚಿಯನ್ ಅಂತ ಹೇಳೋದು ಅವೆಲ್ಲ ಬೇಡ. ಕ್ರಿಮಿನಲ್ ಇಸ್ ಎ ಕ್ರಿಮಿನಲ್. ಮತ್ತೆ ಯಾರು ಟ್ಯಾಕ್ಸ್ ಎಲ್ಲ ದೇಶಕ್ಕೆ ವಂಚನೆ ಮಾಡಿ ಓಡೋದ್ರೆ ಅವನು ಕೂಡ ನಾವು ಕಂಡೆಮ್ ಮಾಡ್ತೀವಿ. ಅದು ಕ್ರೆಡಿಟ್ ನಾವು ತೊಗೊಳೋಣ, ನೀವು ತೊಗೊಳೋಣ. ಬಟ್ ಇಲ್ಲಿ ಫಸ್ಟ್ ಇಲ್ಲಿ ಏನ್ ಆನಂದ್ ಸಿಂಗ್ ಮತ್ತೆ ಕಂಪ್ಲಿ ಗಣೇಶ್ ಯಾಕೆ ಜಗಳ ಆಡಿದ್ರು, ಯಾಕೆ ತಲೆ ಬಿಚ್ಚಿದ್ರೆ ಅವ್ರು ಯಾಕೆ ನೀವು ಇನ್ನು 10 ದಿವಸದಿಂದ ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ? ನಿಮ್ಗೆ ಎಲ್ಲ ಗೊತ್ತು. ನಿಮ್ಗೆ ಅಲ್ಲ ಕುಮಾರಸ್ವಾಮಿ ಅವ್ರಿಗೆ ಎಲ್ಲ ಗೊತ್ತು. ಡಿ ಕೆ ಶಿವಕುಮಾರ್ ಸಹ ಹಂಗೆ ಅಂತಾರೆ. ಅಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅದೇ ಮತ್ತೆ ನೀವು ಹೇಳಿ ಸರ್. ನೀವು ಈಗ ಸಿದ್ದರಾಮಯ್ಯ ಗಾರ್ಡ್ ಮಾಡ್ತೀವಿ ಅಂತ ಅವರ ಪ್ರಶ್ನೆ ನೇರವಾಗಿತ್ತು ಸರ್. ಅವ್ರು ಹೇಳ್ತಿರೋದು ಹಾಗೆ ನೀವಿವತ್ತು ರವಿ ಪೂಜಾರಿ ಭೂಗತ ಪಾತಕಿ ಅವ ರಾಷ್ಟ್ರಕ್ಕೆ ಬೇಕಾಗಿರುವಂತದ್ದು ಅವನ ಬಗ್ಗೆ ನೀವು ಇವತ್ತು ಹೇಳ್ತೀರಿ, ಗಣೇಶ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿ ಅವ್ರು ಹೇಳ್ತಿರೋದು. ಎಲ್ಲ ಗೊತ್ತು, ಅದ್ರಲ್ಲಿ ಎಲ್ಲ ಗೊತ್ತು. ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲಿದ್ದಾರೆ ಗೊತ್ತು. ಸಮಯ ಎಷ್ಟು? 15 ವರ್ಷದ ಮೇಲೆ ರವಿ ಪೂಜಾರಿ ರವಿ ಪೂಜಾರಿ ಒಂದು ನಿಮಿಷ ಸರ್. ರವಿ ಪೂಜಾರಿನು ಕಂಪ್ಲಿ ಗಣೇಶನು ಒಂದು ತಕ್ಕಡಿಯಲ್ಲಿ ತೂಗ್ತೀರಾ ಸರ್ ನೀವು? ಕ್ರಿಮಿನಲ್ಸ್ ಆರ್ ಈಕ್ವಲ್. ಆಮೇಲೆ ಅವ್ರನ್ನ ಆಪರೇಷನ್ ಮಾಡಕ್ ಹೋಗಿದ್ದು ಇವರೇ. ಅವ್ರ ಬಗ್ಗೆ ಸಾಫ್ಟ್ ಆಗಿರೋದು ಬಿಜೆಪಿ. ಇವತ್ತು ಒಪ್ಕೊಂಡ್ರಲ್ಲ ವಿರೋಧ ಪಕ್ಷ 104 ಸ್ಥಾನ ಇರುವಂತ ವಿರೋಧ ಪಕ್ಷ ಯಾಕೆ ಬಾಯಿ ಮುಚ್ಕೊಂಡು ಸುಮ್ನಿದೆ? ಯಾಕೆ ಒತ್ತಡ ಇರ್ತಾ ಇಲ್ಲ? ದೊಡ್ಡ ಇಶ್ಯೂ ಮಾಡಬಹುದಾಗಿತ್ತು. ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡುವ ಕೂತಿದ್ದಾರೆ. ಯಾಕೆ ಬಿಜೆಪಿ ಅವರು ಸುಮ್ನೆ ಕೂತಿದ್ದಾರೆ ಈ ವಿಚಾರದಲ್ಲಿ? ಸರ್ ಯಾಕೆ ಇವ್ರು ಇನ್ನೂ ಕಂಪ್ಲಿ ಗಣೇಶ್ ನಾಳೆ ಎಲ್ಲೋ ಅಸೆಂಬ್ಲಿನಲ್ಲಿ ಕೈ ಎತ್ತುತ್ತಾರೆ ಅಂತ ಸಾಫ್ಟ್ ಆಗಿದಾರ ಬಿಜೆಪಿನವರು? ಬಂಧಿಸಿ ಅಂತ ಹೇಳಿ ಬಿಜೆಪಿ ಒತ್ತಡ ಹೇಳಿದ್ರ ಸರ್? ಈಗ ಯಾರು ಒತ್ತಡ ಇರುವಂತದಲ್ಲ, ಕ್ರಿಮಿನಲ್ ಕ್ರೈಮ್ ಆದ್ಮೇಲೆ ಅರೆಸ್ಟ್ ಮಾಡೋದ್ ಮಾಡೇ ಮಾಡ್ತಾರೆ. ತಲೆ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಓಡಾಡೋದಕ್ಕಿಂತ ಅರೆಸ್ಟ್ ಆಗಿ ಜೈಲಲ್ಲಿ ಇರೋದು ಇನ್ನೂ ಬೆಟರ್ ಆಪ್ಷನ್ ಇದು. ಸೊ ಅದನ್ನ ಈಗ ಯಾರು ಕೂಡ ಅದನ್ನ ಒತ್ತಡ ಏರಿ ತಡೆಯುವಂತದ್ದೇನಲ್ಲ. ಪೊಲೀಸು ತನ್ನ ಪೊಲೀಸ್ ಮುಂದೇನು ಸರ್ ರವಿ ಪೂಜಾರಿಯ ಬಂಧನ ಆಗಿದೆ, ಮುಂದೇನು ಸರ್ ಭಾರತಕ್ಕೆ ಕರೆದುಕೊಂಡು ಬರುವಂತ ಪ್ರೊಸೀಜರ್ ಹೇಗಿರುತ್ತೆ, ಮುಂದೆ ಯಾವ ರೀತಿ ಆಗಿರುತ್ತೆ? ಕೊನೆಯದಾಗಿ ಸರ್ ನಾನು ಒಂದು ಡೌಟ್ ನನ್ಗೆ, ಅವನಲ್ಲಿ ಸಿಟಿಸನ್ಶಿಪ್ ತಗೊಂಡಿದಾನ ಅಂತ. ಒಂದ್ ವೇಳೆ ಸಿಟಿಸನ್ಶಿಪ್ ತಗೊಂಡಿಲ್ಲ ಅಂದ್ರೆ ದೇರ್ ಆರ್ 2 ಮೆಥಡ್ಸ್. ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತೂ ಇಲ್ಲ, ಅವನ್ಗೆ ಡಿಪೋರ್ಟ್ ಮಾಡ್ತಾರೆ. ಇಲ್ಲೇ ಯಾವ್ದೋ ಒಂದು ಇಲ್ಲಿಗಲ್ ಕೇಸ್ ಅಲ್ಲಿ ಅವನು ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಅವನು ಅನಾಥರೈಸ್ಡ್ ಆಗಿ ಅಲ್ಲಿ ಇದಾನೆ ಅಂತ ಹೇಳ್ಬಿಟ್ಟು ಅವ್ನು ಸಿಂಪಲ್ ಆಗಿ ಇಲ್ಲಿ ಡಿಪೋರ್ಟ್ ಮಾಡ್ತಾರೆ. ಡಿಪೋರ್ಟ್ ಮಾಡುವ ಹಿಂಭಾಗದಲ್ಲಿ ಬೇಕಾದಷ್ಟು ಡಿಪ್ಲೊಮೆಟಿಕ್ ಆಕ್ಷನ್ಸ್ ತಗೊಂತಾವು. ಅವನು ಇಲ್ಲಿ ಲ್ಯಾಂಡ್ ಆದ ಕೂಡಲೇ ಅರೆಸ್ಟ್ ಮಾಡ್ತಾರೆ. ಅಂಡ್ ಸೇಮ್ ಲೈಕ್ ರಾಜನ್, ಚೋಟರಾಜನ್ ಅವನ್ಗೆ ಅರೆಸ್ಟ್ ಮಾಡ್ತಾರೆ, ಆಮೇಲೆ ಟ್ರಯಲ್ ನಡೆಸ್ತಾರೆ. ದೇರ್ ಆರ್ 70 ಆಡ್ ಕೇಸಸ್ ಬಾಂಬೆನಲ್ಲಿ ಕಡಿಮೆ ಇದಾವೆ, ಬಟ್ ಬೆಂಗಳೂರಿನಲ್ಲಿ 36, 37 ಇದರಲ್ಲಿ ಎಲ್ಲ ಇದಾವೆ, ನಮ್ಮ ಕರ್ನಾಟಕದಲ್ಲೇ ಇದಾವು. ಸೊ ಐ ಥಿಂಕ್ ಚೋಟರಾಜನ್ ವಿಚಾರ ಆದಾಗ ಆಗ್ಬಹುದು ಅನ್ನೋದು ಖಂಡಿತ. ಚಂದ್ರಶೇಖರ್ ಅವರೇ, ಕೊನೆಯದಾಗಿ ಈ ವಿಚಾರದಲ್ಲಿ ರಾಜಕೀಯ ಸರಿನಾ? ಕೊನೆಯದಾಗಿ ಲಾಸ್ಟ್ ಮಾತಲ್ಲಿ ಮುಗಿಸೋದಾದ್ರೆ ಸರ್, ಈ ವಿಷಯದಲ್ಲಿ ರಾಜಕೀಯ ಸರಿ ಇಲ್ಲ. ಆಮೇಲೆ ಯಾರೇ ಒಬ್ರು ದೇಶಕ್ಕೆ ಮಾರ್ಕ ಆದ್ರೆ ಅವ್ರು ಕರ್ನಾಟಕದಲ್ಲಿ ಆದ್ರೂ ಹುಟ್ಟಿರ್ಲಿ, ಇಲ್ಲ ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ಲಿ, ತಮಿಳುನಾಡು ಹುಟ್ಟಿರ್ಲಿ, ಅವರೆಲ್ಲರೂ ಕೂಡ ಈ ದೇಶಕ್ಕೆ ಒಂದು ಶೇಮ್. ಇಂಥವ್ರು ಕರ್ಕೊಂಡ್ ಬಂದು ಫಸ್ಟ್ ಪ್ರಾಸಿಕ್ಯೂಟ್ ಮಾಡ್ಬೇಕು. ಮತ್ತೆ ಇಲ್ಲಿ ಯಾವ ಕ್ರಿಮಿನಲ್ಸ್ ಏನಿದ್ದಾರೆ ಅವನು ಕೂಡ ಅರೆಸ್ಟ್ ಮಾಡ್ಬೇಕು. ಖಂಡಿತ. ಕೊನೆಯದಾಗಿ ಸರ್ ಒಂದು ಮಾತಲ್ಲಿ ರಾಜಕೀಯ ಸರಿನಾ? ಈ ಪ್ರಕರಣದಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಒಂದು ನಮ್ಮ ಸರ್ಕಾರದ ಇಲಾಖೆಗಳು, ಪೊಲೀಸ್ ಇಲಾಖೆ, ಇಂಟೆಲಿಜೆನ್ಸ್ ಮಾಡಿರುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಲ್ಲ. ಖಂಡಿತವಾಗ್ಲೂ ಕೂಡ ಮೂರು ಜನರಿಗೂ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮುಲ್ಲಾ ಸರ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಕೂಡ ಸದ್ಯಕ್ಕೆ ರವಿ ಪೂಜಾರಿಯ ಬಂಧನ ಆಗಿದೆ, ಆದ್ರೆ ಭಾರತಕ್ಕೆ ಕರೆದುಕೊಂಡು ಬರೋ ವಿಚಾರವಾಗಿ ನಾವು ಕೂಡ ಚರ್ಚೆ ಮಾಡಿದ್ವಿ, ಹೇಗೆ ಏನು ಎತ್ತ ಅನ್ನೋದ್ರ ಕುರಿತಾಗಿ. ಹಾಗೆ ರಾಜಕೀಯ ಲೇಪ ಇಲ್ಲಿ ಆಗ್ತಿರುವಂತ ವಿಚಾರವೂ ಕೂಡ ನಾವಿಲ್ಲಿ ಬಹಳಷ್ಟು ಚರ್ಚೆಯನ್ನ ಮಾಡಿದ್ವಿ. ಕ್ರಿಮಿನಲ್ ಆತನನ್ನ ಬಂಧಿಸಿರೋದು ನಮ್ಮ ಹೆಮ್ಮೆ. ನಿಜಕ್ಕೂ ಕೂಡ ಅಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅನ್ನೋದಕ್ಕಿಂತ ಆತ ಕ್ರಿಮಿನಲ್, ಆತನಿಗೆ ಶಿಕ್ಷೆ ಆಗ್ಬೇಕು, ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು. ಯಾರೊಬ್ಬ ಕೂಡ ಸಮಾಜಘಾತಕ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರು ಆತನನ್ನ ಬಿಡೋದಿಲ್ಲ ಅನ್ನೋ ಮೆಸೇಜ್ ಅನ್ನ ಕೊಡ್ಬೇಕಾಗಿದೆ ಈ ಸಂದರ್ಭದಲ್ಲಿ. ಖಂಡಿತವಾಗ್ಲೂ ಕೂಡ ರಾಜಕೀಯ ಸರಿಯಲ್ಲ ಅನ್ನೋದು ಇದೆ ಈ ಹೊತ್ತಿನ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.